ಯಮನಿಗೇಕೆ ಅಪಕೀರ್ತಿ ನರರು ಬಲು ಕರುಣಿಗಳೇ. ಯಮನಿಗೇಕೆ ಅಪಕೀರ್ತಿ ನರರು ಬಲು ಕರುಣಿಗಳೇ. ಮಮತೆಯೇನೋ ರೋಷದಿನೋ ಹಾಸ್ಯದಿನೋ ನಿಮಿಷ ನಿಮಿಷಮುಂ ಓರ್ವನ್ ಇನ್ನೋರ್ವನನು ತಿಕ್ಕಿ ಸಮಯಿಸುವನು ಆಯುವನು ಮಂಕುತಿಮ್ಮ. ನಿಮಿಷ ನಿಮಿಷಮುಂ ಓರ್ವನ್ ಇನ್ನೋರ್ವನನು ತಿಕ್ಕಿ ಸಮಯಿಸುವನು ಆಯುವನು ಮಂಕುತಿಮ್ಮ. ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲೆನ್ನ ಮಾನಸದಿ. ಎಂದಿನಂತೆ ಕ್ಷಣಕಾಲ ಕಣ್ಮುಚ್ಚಿ ಭಗವಂತನನ್ನು ಭಾವಿಸೋಣ. ಸಾವು ಬದುಕಿನ ತತ್ವವನ್ನು ಆತ ನಮಗೆ ತೆರೆದು ತೋರಿಸಬೇಕು. ಸನ್ಮಾರ್ಗದಲ್ಲಿ ಬದುಕು ಸಾಗುವಂತೆ ನಮ್ಮನ್ನು ಪ್ರೇರಿಸಬೇಕು. ನೇರವಾಗಿ ಕುಳಿತುಕೊಂಡು ಕಣ್ಮುಚ್ಚಿ ಭಕ್ತಿಯಲ್ಲಿ ಪರತತ್ವವನ್ನು ಒಮ್ಮೆ ಭಾವಿಸಿ ಪ್ರಾರ್ಥಿಸಿ ಮತ್ತೆ ಮುಂದಿನ ಮಾತುಗಳು. ನಿಮ್ಮ ಪ್ರತಿಕ್ರಿಯೆಗಾಗಿ ಈ ಸಮಯ. ನಿನ್ನೆ ಮೊನ್ನೆಯ ಪಾಠಗಳ ಪ್ರತಿಕ್ರಿಯೆಯನ್ನು ನೀಡಿ. ನೀವೇನನ್ನು ಗ್ರಹಿಸಿದ್ರಿ? ಯಾವ ಅಂಶ ನಿಮಗೆ ತುಂಬ ಮನಸ್ಸಿಗೆ ಹೋಯಿತು? ಬೇಗ ಬೇಗ ಹೇಳಬೇಕು. ಒಂದಕ್ಕಿಂತ ಹೆಚ್ಚು ಮೌತ್ ಪೀಸ್ಗಳನ್ನು ಕೊಡಿ. ಒಂದಕ್ಕಿಂತ ಹೆಚ್ಚು, ಈ ಕಡೆಗೊಂದು ಆ ಕಡೆಗೊಂದು. ಸುಧನ್ವ ಹೇಳು.
ಯಮ ಎಂದರೆ ನಿಯಮ, ಯಮ ಎಂದರೆ ಭಯ. ಯಮ ಎಂದರೆ ಭಯವಾ? ದೇಹ ಇಲ್ಲದಿದ್ದರೂ ನಾನಿದ್ದೇನೆ. ತಂದೆ, ತಾಯಿ ಮತ್ತು ಗುರು ಕಣ್ಣಿಗೆ ಕಾಣುವ ದೇವರು. ಪುಣ್ಯದ ಹಿಂದೆ ಫಲವಿದೆ. ಪುಣ್ಯಕ್ಕೂ ಫಲ ಇದೆ, ಪಾಪಕ್ಕೂ ಫಲ ಇದೆ. ಯಮನದು ಬೆಣ್ಣೆಯಂತಹ ಹೃದಯ. ಹಾ, ಕೊಡು, ಇಲ್ಲೇ ಕೊಡು, ಎರಡನೇ ಸಾಲ ಕೊಡು ಧ್ವನಿ. ಎಂತ ಅಂದರೆ, ರಾವಣ ಕರ್ಕೊಬರಕ್ಕೆ ಸೀತೆಗೆ ಹೇಳಿರ್ತಾನೆ, 1 ವರ್ಷದೊಳಗೆ ನೀನನ್ನು ಒಪ್ಪಬೇಕು, ಇಲ್ಲಾಂದರೆ ನಿನಗೆ 1 ವರ್ಷ ಆದಮೇಲೆ ನಿನ್ನನ್ನು ಸಾಯಿಸ್ಬೇಕಾಗತ್ತೆ ಅಂತ ಹೇಳ್ತಾನೆ. ಅವನು ಯಾವಾಗಲೂ ಸಹಿತ ಬಂದು ಕೇಳ್ತಿರ್ತಾನೆ, ನೀ ನನ್ನ ಮದುವೆ ಆಗು, ನೀ ಬೇಕಾದ್ರೆ ನನಗೆ ಆರ್ಡ್ರ್ ಮಾಡ್ಬೋದು, ನಾನು ನಿನ್ನ ಮಾತನ್ನು ಕೇಳ್ತೀನಿ, ಆದರೆ ನೀ ನನ್ನ ಮದುವೆ ಆಗು. ಅಂದರೆ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಇಡೀ ಭೂಲೋಕವನ್ನೇ ಗೆದ್ದ ಆ ರಾಜ್ಯನೆಲ್ಲ ಜನಕ್ಕಂಗೆ ಕೊಡ್ತೀನಿ ಅಂತ. ಅವಳು ಎಂತ ಅಂದ್ರೆ ಅವಳು ಒಪ್ಪೋದಿಲ್ಲ. ಅದಕ್ಕೆ ಅವಳು ಅವನ ಮುಖವನ್ನು ಸಹಿತ ನೋಡದೆ ಒಂದು ಹುಲ್ಲು ಕಡ್ಡಿಯಿಂದ ಅವಳು ನೋಡ್ತಾಳೆ. ಸ್ವಲ್ಪ ಸಮಯದಂತ ಅವನಿಗೆ ಬೆನ್ನು ಹಾಕ್ಕೊಂಡು ಮಾತಾಡ್ತಾಳೆ. ಅಂತ ಅಂದರೆ, ನೀನು ಹುಲ್ಲಿನ ಸಮಾನ ಅಂತ ಅದ್ರದ್ದು ಅರ್ಥ ಆಗಿರತ್ತೆ. ಈ ಪೂರ್ತಿ ಕಥೆನೇ ಹೇಳಿದೆ, ನೀನು ಚೆನ್ನಾಗಿ ಹೇಳಿದೆ. ಒಳ್ಳೆ ಹಠ ಬೇಕು, ನಚಿಕೇತನ ಕೆಟ್ಟ ಹಠವನ್ನು ಮಾಡಬಾರ್ದು. ಸರಿ ಇದೆ. ನಾವು ಹಠ ಮಾಡೋದಾದ್ರೆ ಒಳ್ಳೆ ಹಠ ಮಾಡಬೇಕು, ಒಳ್ಳೆದಕ್ಕೆ. ಕೆಟ್ಟದಕ್ಕೆ ಹಠ ಮಾಡಬಾರ್ದು. ಇಬ್ರಿಗೂ ಒಟ್ಟಿಗೆ ಬಂತಲ್ಲ, ಆ ಕಡೆಯಿಂದ ಒಂದು ಈ ಕಡೆಯಿಂದ ಒಂದು, ಚೆನ್ನಾಗಿದೆ. ಯಮಲೋಕವು 86,000 ಯೋಜನ ದೂರದಲ್ಲಿದೆ. ಏನ್ ಕಡೆ ಕೊಡಿ ಇಲ್ಲಿ. ನಾವು ಯಾವಾಗಲೂ ಬಾಲಹಠ ಮಾಡಬೇಕು. ಬಾಲಹಠ ಮಾಡಬೇಕು, ಒಳ್ಳೇದಕ್ಕೆ ಮಾಡಬೇಕು. ಮನೆ ಮುಂದೆ ಮುಳ್ಳಿನ ಗಿಡ ಇದ್ರೆ ತುಂಬಾ ಜಗಳ ಆಗುತ್ತೆ. ಮನೆ ಹತ್ತಿರದಲ್ಲಿ ಮುಳ್ಳಿನ ಗಿಡಗಳಿದ್ರೆ ಮನೆ ಒಳಗೆ ಕಲಹಗಳು, ಅಭಿಪ್ರಾಯ ಭೇದಗಳು ಜಾಸ್ತಿ ಆಗತ್ತೆ ಅಂತ. ಮನೆಯ ಬಳಿ ಮುಳ್ಳಿನ ಗಿಡ ಇಡಬಾರದು. ಒಟ್ಟೊಟ್ಟಿಗೆ ಬರ್ತಾ ಇದೆಯಲ್ಲ ಅಂತ, ಎರಡು ಕಡೆಯಿಂದ ಅಂತ. ಯಮನ್ ಮನೆಯೆಲ್ಲ ವಜ್ರದಿಂದಲೇ ಆಗಿತ್ತು. ಯಾಕೆಂದರೆ ಸುಮಾರು ಜನ ಯಮಲೋಕದ ಮೇಲೆ ಆಕ್ರಮಣ ಮಾಡ್ತಿದ್ರು. ರಾವಣನೂ ಆಕ್ರಮಣ ಮಾಡಿದ್ದ. ಅವನ ಅರಮನೆ ಅಲ್ಲಿ ಮೆಟ್ಲಿತ್ತಲ್ಲ, ಅದು ವಜ್ರದಿಂದ ಆಗಿತ್ತು. ಮೆಟ್ಲು ಸ್ಫಟಿಕದಿಂದ ನಿರ್ಮಾಣ ಮಾಡಿದ್ರು. ನಾವೆಲ್ಲ ಟೈಲ್ಸ್ ಹಾಕ್ತೀವಲ್ಲ, ಆ ಟೈಲ್ಸ್ ಏನಾಯ್ತಂದ್ರೆ ವಜ್ರ ಆಗಿತ್ತು. ಸರಿ ಸರಿ. ಸಾವಿನ ಬಳಿಕದ ಮುಂದಿನ ಯೋಚನೆ ನಮ್ಮ ಪೂರ್ವಜರ ಹಿರಿಮೆ. ಹಿಂದ್ಗಡೆ ಕೊಡು. ಯಾವುದೇ ಅಂದರೆ ಯಮ ನಚಿಕೇತನನ್ನ ತುಂಬ ಪ್ರಲೋಭನೆಗೆ ಒಳಪಡಿಸ್ತಾನೆ. ಆದರೂ ನಚಿಕೇತ ತನ್ನ ಸ್ಥೈರ್ಯವನ್ನು ಬಿಡೋದಿಲ್ಲ. ಅವನು ಇದಕ್ಕಿಂತ ದೊಡ್ಡ ವರ ಯಾವುದೂ ಇಲ್ಲ, ಅದೇ ಬೇಕು ಅಂತ ಹೇಳ್ತಾನೆ. ಅಂದರೆ ಯಾವುದೇ ಒಂದು ತತ್ವವನ್ನು ವಿವರಿಸ್ಬೇಕಾದ್ರೂ ಅಲ್ಲಿ ಆಸ್ಥೆಯ ಅಥವಾ ಶ್ರದ್ಧೆಯ ಪರೀಕ್ಷೆ ಇರ್ತದೆ. ಅದನ್ನು ದಾಟಿ ಅದರಲ್ಲಿ ಅರ್ಹತೆ ಇದೆಯಾ ಇಲ್ವಾ ಅಂತ ನಾವು ಕಂಡ್ಕೋಬೇಕಾಗ್ತದೆ. ಸರಿ. ಯಮ ಕರ್ತವ್ಯದ ವಿಷಯದಲ್ಲಿ ಅಥವಾ ಅಂದ್ರೆ ಪಾಪದ ವಿಷಯದಲ್ಲಿ ಮಾತ್ರ ಕಠೋರ, ಉಳಿದಂತೆ ಅವನು ಸೌಮ್ಯ ಹೃದಯ. ಸರಿ ಇದೆ, ಸರಿ ಇದೆ. ಮುಂದ್ಗಡೆ ಕೊಡು, ಅಲ್ಲೇ ಮುಂದ್ಗಡೆ ಕೊಡು. ಪಾಪ ಎಂದರೆ ಆತ್ಮಕ್ಕೆ ಅಂಟಿರುವ ಒಂದು ಕಲೆ. ಸರಿ ಇದೆ. 3 ಗತಿಗಳು: ಸದ್ಗತಿ, ದುರ್ಗತಿ, ಪರಗತಿ. ಹಾ, ಈ ಥರನೂ ಹೇಳ್ಬೋದು ಅದನ್ನ. ಇನ್ನು ಪ್ರಾಸ ಬರುತ್ತೆ: ದುರ್ಗತಿ, ಸ್ವರ್ಗತಿ, ಪರಗತಿ. ನಾವು ನಿನ್ನೆ ನಿಮಗೆ ದುರ್ಗತಿ, ಸದ್ಗತಿ ಮತ್ತು ಪರಗತಿ ಅಂತ ಹೇಳಿದ್ವು. ಸದ್ಗತಿ ಅನ್ನೋ ಶಬ್ದನೂ ಸರಿಯೇ ಇದೆ,
ಸ್ವರ್ಗತಿ ಅಂತಲೂ ಕೂಡ ಹೇಳ್ಬೋದು. ಸ್ವರ್ಗತಿ ಅನ್ಬೇಕಾದ್ರೆ ಸ್ವರ್ ಅಂದರೆ ಸ್ವಹ ಅಂದರೆ ಸ್ವರ್ಗಲೋಕನೇ ಆಗುತ್ತೆ. ಹಾಗಾಗಿ ದುರ್ಗತಿ, ಸ್ವರ್ಗತಿ, ಪರಗತಿ. ಕೃಷ್ಣ ಅನ್ನಪ್ಪನ ತುಂಬ ಜನ ದುರುಪಯೋಗ ಪಡಿಸ್ತಿರ್ತಾರೆ. ಆದರೆ ಬೇರೆಯವರಿಗೆ ಕಪ್ಪು ಅಂತ ಹೇಳಕ್ಕೆ ಆ ಥರದ ಪದ. ಆದರೆ ಕೃಷ್ಣ ಅನ್ನೋದಕ್ಕೆ ಇನ್ನೊಂದು ಅರ್ಥನೂ ಇದೆ, ಆಕರ್ಷಣೆ ಅಂತ. ಅದನ್ನು ಬಳಸ್ಬೇಕು. ಸರಿ ಇದೆ. ಕೃಷ್ಣ ಅಂದರೆ ಕಪ್ಪು ಅಂತ ಅರ್ಥ ಇದೆ. ಹೇಳಿ, ಆ ಕಡೆ ಯಾರ ಥರ ಇದೆ ಮೇಘ್? ಯಮಲೋಕದಲ್ಲಿ ಮೋಸಕ್ಕೆ ಮತ್ತು ಸುಳ್ಳಿಗೆ ಜಾಗ ಇಲ್ಲ. ಇಲ್ಲ, ಹಿಂದ್ಗಡೆ ಕೊಡು. ಅದಕ್ಕೆ ಎದುರು ಕಾಯ್ತಾ ಇದ್ದಾರೆ. ಬಿಸಿಲು ಅಂದರೆ ಶುಭ. ಎಲ್ಲ ಬಿಸಿಲು ಅಲ್ಲ. ಕಂಪ್ಯೂಟರ್ ಲೆಕ್ಕ ತಪ್ಪೋದು, ಆದರೆ ಚಿತ್ರಗುಪ್ತ ಲೆಕ್ಕ ತಪ್ಪಲ್ಲ. ಮತ್ತೆ ಬೇರೆ ಆಗದಂತೆ ಪರಮತತ್ವನ ಸೇರದೆ ಮುಕ್ತಿ ಮಾರ್ಗ. ಸರಿಯಾದ ಬಿಂದು, ಸರಿಯಾದ ವಿಷಯ ಕ್ಯಾಚ್ ಮಾಡಿದೆ ನೀವು. ನರಕದ ಹಿಂದೆ ಕನಿಕರ ಇದೆ. ಓ, ಸರಿಯಾದ ವಿಷಯ. ಪಾಠ ಕೇಳಬೇಕಾದ್ರೆ ನೆಟ್ಟು ಕುತ್ಕೋಬೇಕು, ಇಲ್ಲಾಂದ್ರೆ ಸದ್ವಿಚಾರಗಳು ಒಳಗಿಳಿಯಲ್ಲ. ಮೊದಲು ಬೇಕಾಗತ್ತೆ ಈ ವಿಷಯ. ಇನ್ನೊಂದು ಆ ಕಡೆಯಿಂದ ಮೆಸೇಜ್ ಬರೋಕ್ಕೆ ಶುರು ಆಗುತ್ತೆ. ಈಗಾಗಲೇ ಒಂದ್ಸರಿ ಮೆಸೇಜ್ ಬಂದಿದೆ, ಮತ್ತೆ ಬರೋದಕ್ಕಿಂತ ಮೊದಲು ನೀವು ಸರಿ ಕೂತ್ಕೊಳ್ಳಿ ಎಲ್ಲರೂ ಕೂಡ. ಎಷ್ಟೇ ಹಣ ನೀಡಿದರೂ ಮನುಷ್ಯನ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಏನೇ ಶುಭ ಆಗ್ಬೇಕಂತಿದ್ರು ನಮ್ಮ ಮುಂದೆ ಪುಣ್ಯ ಇರಬೇಕು. ಪುಣ್ಯದಿಂದಲೇ ಸುಖ ಶುಭ, ಪಾಪದಿಂದ ದುಃಖ. ಯಮಭವನವನ್ನು ವಿಶ್ವಕರ್ಮ ಕಟ್ಟಿದ್ದ. ಹೇಗೆ ಕಟ್ಟಿದ್ದ? ವಜ್ರದಿಂದ, ತನ್ನ ತಪಸ್ಸಿನಿಂದ. ತಪಸ್ಸು ಮಾಡಿ ಕಟ್ಟಿದ್ದ. ಈಗ ಯಾರಾದರೂ ಬೇಜಾರದಲ್ಲಿದ್ದರೆ ಅದ್ರ ಹಿಂದೆ ಪಾಪ ಇದೆ ಅಂತ ಅರ್ಥ. ಎಲ್ಲ ನೋವುಗಳ ಹಿಂದೆ, ದುಃಖಗಳ ಹಿಂದೆ ಒಂದಲ್ಲ ಒಂದು ಪಾಪ ಇದ್ದೇ ಇರುತ್ತೆ. ಒಬ್ಬ ಮನುಷ್ಯ ಕಷ್ಟಪಡ್ತಿದ್ರೆ ಅವನಿಗೆ ಒಂದು ಪಾಪ ಇದೆ ಅಂತ. ಏನಿದು ಆ ಕಡೆಯಿಂದ ಈ ಕಡೆಯಿಂದ ಒಟ್ಟೊಟ್ಟಿಗೆ ಬರ್ತಾ ಇದೆ ಅದೇ ವಿಷಯ. ಕ್ಷಣಭಂಗುರ ಕಾಲವೆನ್ನುವಂಥದ್ದು. ನಾನು ಎನ್ನುವುದು ವ್ಯಕ್ತಿತ್ವದ ಸಾರ. ಈ ಕಡೆ ಮುಂದ್ಗಡೆಗೆ. ಇಡೀ ಜಗತ್ತದ ಪೊಲೀಸ್ ಚೀಫ್ ಯಮ. ಹಾ, ಶಬ್ದ ಸಹಿತ ನೆನಪಿದೆ ನಿನಗೆ. ಮೋಕ್ಷವೆಂದರೆ ಸಹಜಾವಸ್ಥೆ ಹೇಳಿದ್ದಲ್ಲ, ಅದ್ರ ವಿಷಯ ಸರಿ ಇದೆ. ನಾವು ಮಾಡಿದ ಪಾಪ ಪುಣ್ಯಗಳು ನಮ್ಮ ಆತ್ಮದಲ್ಲಿ ಒಂದು ಬಿಂದುವನ್ನ ಚಿಹ್ನೆ ಮಾಡುತ್ತೆ. ನಮ್ಮ ಆತ್ಮದಲ್ಲಿ ಒಂದು ಚಿಹ್ನೆ, ಒಂದು ಗುರುತು ಮಾಡುತ್ತೆ. ಒಳ್ಳೆ ಗುರುತು, ಕೆಟ್ಟ ಗುರುತು. ಒಳ್ಳೆ ಕೆಲಸಕ್ಕೆ ಒಳ್ಳೆ ಗುರುತು, ಕೆಟ್ಟ ಕೆಲಸಕ್ಕೆ ಕೆಟ್ಟ ಗುರುತು. ತಪಸ್ಸು ಅಂದರೆ ಅರ್ಹತೆ ಸಂಪಾದಿಸುವುದು. ಈ ಕಡೆ ಕೇಳ್ತಾ ಇದ್ದಾರೆ ನೋಡಿ, ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ನಾವು ಮಾಡಿದ ಪಾಪವನ್ನು ಕಳೆಯಲು ಗಂಗಾ ಸ್ನಾನ ಅಥವಾ ಯಜ್ಞವನ್ನು ಮಾಡಬಹುದು. ತುಂಬ ಇದೆ. ಗಂಗಾ ಸ್ನಾನ ತುಂಬ ಪ್ರಧಾನವಾಗಿರುವಂಥದ್ದು. ಶಂಕರಾಚಾರ್ಯರು ಭಜಗೋವಿಂದಮ್ಮಲ್ಲಿ ಹೇಳ್ತಾರೆ, ನೀವು ಕೇಳಿದಿರಲ್ವಾ? ಗಂಗಾ ಜಲಲವ ಮುಂದಕ್ಕೆ ಮತ್ತು ಮುಂದಕ್ಕೆ. ಅಲ್ಲಿದ್ದ ನೋಡಿ. ಯಮನ ಜೊತೆ ಚರ್ಚೆ ಬರಲ್ಲ ಅಂತ. ಯಮನ ಜೊತೆ ಚರ್ಚೆ ಬರಲ್ಲ ಅಂತ ಯಾವಾಗ? ಭಗವದ್ಗೀತಾ ಒಂದು ಚೂರಾದರೂ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದರೆ, ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಭಗವದ್ಗೀತೆಯನ್ನು, ಒಂದು ಬಿಂದುವಾದರೂ ಗಂಗಾ ಜಲವನ್ನು ಪಾನ ಮಾಡಿದರೆ, ಒಮ್ಮೆಯಾದರೂ ಕೃಷ್ಣನನ್ನು ಅಥವಾ ನಾರಾಯಣನನ್ನು ಹೇಗೆ ಅರ್ಚಿಸಬೇಕು ಹಾಗೆ ಅರ್ಚಿಸಿದರೆ, ಕ್ರಿಯತೆ ತಸ್ಯ ಯಮೇನ ನ ಚರ್ಚಾ, ಅವನ ಜೊತೆ ಯಮ ಚರ್ಚೆ ಮಾಡೋದಿಲ್ಲ ಅಂತ. ಕೈ ಮುಗಿದು ಮುಂದಕ್ಕೆ ಕಳಿಸ್ಕೊಡ್ತಾನೆ ಹೊರತು ಅವನ ಜೊತೆ ವಾಗ್ವಾದ ಇಲ್ಲ ಅಂತ, ಯಮನದ್ದು ಅಂತ. ಯಮಲೋಕ ಅಂದ್ರೆ ಆಸ್ಪತ್ರೆ, ಯಮ ಅಂದ್ರೆ ಡಾಕ್ಟ್ರು. ಸರಿ ಇದೆ. ಯಮನು ಯಮ ಧರ್ಮರಾಜ ಆಗಿದ್ದು ಕೂಡ ಒಂದು ವಿದ್ಯೆಯಿಂದ, ಅದು ಅಗ್ನಿ ವಿದ್ಯೆ. ಹೌದು. ನಚಿಕೇತನಿಗೆ ಯಾವ ವಿದ್ಯೆಯನ್ನು ಕೊಟ್ಟನೋ ಯಮ, ಅದೇ ವಿದ್ಯೆಯಿಂದಲೇ ಯಮ ಯಮನಾಗಿದ್ದು ಅಂತ. ಯಮನ ಊರು
ಊರಿಗೆ ಹೋಗಲು 1 ವರ್ಷ ಬೇಕಾಗುತ್ತದೆ. ಹೌದು, ಸತ್ತ ಬಳಿಕ ಜೀವ ಯಮನ ಅರಮನೆಯನ್ನು ತಲುಪೋದಕ್ಕೆ 1 ವರ್ಷ ಬೇಕಾಗತ್ತೆ. ಯಮನ ಭೂಮಿ ಅದು ರತ್ನ ಭೂಮಿ. ನಾವು ಹಠ ಮಾಡ್ಬೇಕು, ಯಾವ್ದಕ್ಕಂದ್ರೆ ವಿದ್ಯೆ ಮತ್ತೆ ಜ್ಞಾನಕ್ಕೋಸ್ಕರ. 3ನೇ ಸಾರಿ ಬಂದಿದೆ, ಏನೋ ಒಂದು ಒಳ್ಳೇದಾಗ ಥರ ಕಾಣ್ತಾ ಇದೆ ಗುರುಕುಲಕ್ಕೆ. ಯಮನು ಒಬ್ಬ ದೇವತೆ. ನಾವು ದೇವರಿಂದ ಹುಟ್ಟಿದ್ದು ಮತ್ತೆ ದೇವರ ತನಕ ಸೇರುವ ಮಧ್ಯದ ಜೀವನವೇ ಜೀವಯಾನ. ಸರಿ ಇದೆ, ನಾನು ನಿನ್ನೆ ಪ್ರಸ್ತಾಪ ಮಾಡಿದ ವಿಷಯ ಅಲ್ಲ, ನಿನ್ನೆ ಮನೆಯವ್ರ ವಿಷಯ ಸರಿ ಇದೆ. ಇನ್ಯಾವುದೋ ಪಾಠದಲ್ಲಿ ಕೇಳ್ಕೊಂಡಿರ್ತೀರಿ. ಯಮ ನಮ್ಮ ಪಾಪವನ್ನು ತೊಳೆಯುತ್ತಾನೆ. ಎಲ್ಲ ಕೂಡ ಇಲ್ಲಿ ಹಿಂಗಡಿಗೆಲ್ಲ ಕಾಯ್ತಿದ್ದಾರೆ ನೋಡು. ಯಾರನ್ನ ಪಡಿಬೇಕಂದ್ರೆ ಆ ಪಡೆದಕ್ಕೆ ಹರರ ಆಗಿರ್ಬೇಕು, ಅರ್ಹತೆ ಆಗಿರ್ಬೇಕು. ಈಗ ಒಂದ್ಸರಿ ಸಾಕು, ನಿಲ್ಸ್ಕೊಳ್ಳೋಣ. ಲಾಸ್ಟ್ ಬಾ, ಮತ್ತೆ ನೀನು ಹೇಳು. ನಾವು ಏಕಸಂಧಿಗ್ರಾಹಿಗಳಾಗಬೇಕು. ನಚಿಕೇತ ಹಾಗಿದ್ದ. ಒಂದೇ ಸಾರಿ ಯಮ ಹೇಳಿಕೊಟ್ಟಿದ್ದನ್ನು ಅವನು ಎಲ್ಲವನ್ನೂ ಹಾಗಾಗಿ ತಿರುಗಿ ಯಮನಿಗೆ ಅಲ್ಲೇ ಒಪ್ಪಿಸ್ತಾನೆ. ಆಗಲೇ ತುಂಬ ಸಂಕೀರ್ಣವಾಗಿ, ತುಂಬ ಕಾಂಪ್ಲಿಕೇಟೆಡ್ ಆಗಿರೋದನ್ನು ಕೂಡ ಆಗಿಂದಾಗ ಅದನ್ನು ಯಮನಿಗೆ ಒಪ್ಪಿಸಿದಾಗ ಸಂತೋಷವಾಗಿ ರತ್ನಮಾಲಿಕೆಯನ್ನು ಕೊಟ್ಟ ಯಮ. ಮತ್ತೊಂದು ವರ ಕೂಡ ಕೊಟ್ಟ, ನಿನ್ನ ಹೆಸರಲ್ಲೇ ಪ್ರಸಿದ್ಧ ಆಗಲಿ ಈ ವಿದ್ಯೆ ಅಂತ. ತುಂಬ ಖುಷಿಯಾಗತ್ತೆ, ಯಾಕೆಂದರೆ ಈ ಬಿಸಿ ಬಿಸಿ ದೋಸೆ ಖರ್ಚಾಗತ್ತಲ್ಲ, ಆ ತರಹ. ಅಂದರೆ ಈಗ ಇಲ್ಲಿ ಬಿಸಿ ಬಿಸಿ ದೋಸೆ ಹಂಚಿದ್ರೆ ಹೇಗೆ ನಾ ಮುಂದು ಅಂತ ಮುಂದೆ ಬಂದು ತಗೋತಾರ ಕೈಯೊಡ್ಡಿ, ಹಾಗೆ ನೀವು ಪ್ರಶ್ನೆಗಳನ್ನು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೀರಿ. ಹಾಗೆ ಮೈಕ್ ತಗೋತಾ ಇದ್ದೀರಿ, ಬಿಸಿ ಬಿಸಿ ದೋಸೆ ಥರ ಮೈಕ್ ತೊಗೊಂಡು ಪ್ರತಿಕ್ರಿಯೆ ಹೇಳ್ತಾ ಇದ್ದೀರಿ. ಬಹುಶಃ ಇವತ್ತು ಇಡೀ ನಮ್ಮ ಪ್ರವಚನ ಇಡೀ ಸಮಯ ಕೊಟ್ಟರು ಕೂಡ ನೀವು ಮಾಡ್ತೀರಿ. ನೀವು 7 ಗಂಟೆವರೆಗೂ ಇದನ್ನೇ ಮಾಡೋಕ್ಕೆ ಸಾಧ್ಯ ಇದೆ ನಿಮಗೆ. ಆದರೆ ನಮಗೂ ಒಂದು ಚಾನ್ಸ್ ಬೇಕಲ್ಲ, ಹಾಗಾಗಿ ಮತ್ತೆ ಇಟ್ಕೊಳ್ಳೋಣ, ನಾಳೆ ಇಟ್ಕೊಳ್ಳೋಣ. ನಿನ್ನೆ ಕೊಟ್ಟಿಲ್ವಲ್ಲ, ಹಾಗಾಗಿ ಇವತ್ತು ಪುನಃ ಕೊಟ್ಟಿರೋಂಥದ್ದು ಖುಷಿ ಇದೆ. ಎಲ್ಲ ಕಡೆಯಿಂದ ಉತ್ತರಗಳು ಬರ್ತಾ ಇದೆ, ಎಲ್ಲ ರೀತಿಯವರಿಂದ, ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಉತ್ತರ ಕೊಡ್ತಾ ಇದ್ದೀರಿ. ನಿಮ್ಮೊಳಗೆ ವಿಷಯ ಹೋಗ್ತಾ ಇದೆ ಅನ್ನೋದು ತುಂಬ ಸ್ಪಷ್ಟ. ಈಗ ಎಲ್ಲಿದ್ವು ನಾವು? ಯಮನ ಸಭೆಯಲ್ಲಿದ್ದುವು ಅಂತ. ಯಮನ ಸಭೆಯಲ್ಲಿರ್ಬೇಕಾದ್ರೆ ತುಂಬ ಯೋಗ ಬೇಕು. ನೀವು ಹೆದರ್ಕೋಬೇಡಿ, ಯಮನ ಸಭೆಯಲ್ಲಿ ಇದ್ವಾ ಅಂತ ಅನ್ಕೋಬೇಡಿ. ಯಮನ ಸಭೆಗೆ ಹೋಗ್ಬೇಕಾದ್ರೆ ಭಾರಿ ದೊಡ್ಡ ಯೋಗ ಬೇಕು, ಭಾರಿ ದೊಡ್ಡ ಪುಣ್ಯ ಬೇಕು. ಅದನ್ನು ಇವತ್ತು ನೋಡೋಣ. ಅದು ನಮಗೆ ರಿಲೇಟೆಡ್, ಅದು ನಮಗೆಲ್ಲ ಬೇಕಾಗುವಂಥದ್ದು. ಎಲ್ಲ ನೀವು ನೇರವಾಗಿ ಕೂತ್ಕೋಬೇಕು, ಮಧ್ಯೆ ಮಾತಾಡ್ಕೊಡೋದು ಯಾರು ಕೂಡ. ಯಾಕೆಂದರೆ ಯಾರು ಒಬ್ಬರು ಮಾತಾಡಬೇಕು, ಮತ್ತೆಲ್ಲ ಕೇಳಬೇಕು. ಎಲ್ಲರೂ ಮಾತಾಡಿದರೆ ಅದಕ್ಕೆ ಪ್ರವಚನ ಅಥವಾ ಪಾಠ ಅಂತ ಕರೆಯಲ್ಲ. ಹಾಗಾಗಿ ಯಾರೂ ಮಾತಾಡ್ಕೊಡೋದು, ನಿಶ್ಶಬ್ದವಾಗಿ ಏಕಾಗ್ರವಾಗಿ ಕೇಳಬೇಕು. ಬೇಕಾಗತ್ತೆ, ಇದು ಬರೇ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ. ಇದು ಈ ಒಂದು ಸಿನಿಮಾ ಆದರೆ ಖುಷಿಯಿಂದ ನೋಡ್ಬೋದು, ಆದರೆ ಜೀವನಕ್ಕೆ ಏನಂದರೆ ಏನೂ ಇರಲ್ಲ ಎಷ್ಟೋ ಸರ್ತಿ. ಇದು ಹಾಗಲ್ಲ, ಒಂದಲ್ಲೇ ಒಂದು ದಿನ ನಮಗೆ ಬೇಕಾಗುವಂಥ, ಇವತ್ತೇ ಬೇಕು, ಈಗಿಂದಲೇ ಬೇಕು ಅಂಥ ವಿಷಯಗಳು ಇವು. ಹಾಗಾಗಿ ತುಂಬ ಸಾವಧಾನವಾಗಿ ನೀವು ಇದನ್ನು ಕೇಳಬೇಕು ಮತ್ತು ಅರ್ಥ ಮಾಡ್ಕೋಬೇಕು. ಯಮನೇ ನಚಿಕೇತನಿಗೆ ಹೇಳ್ತಾನೆ, ಈ ಪ್ರಶ್ನೆ ಹುಟ್ಟೋದು ಕೂಡ ಪುಣ್ಯದಿಂದ. ಆಶ್ಚರ್ಯ ಅಂತ, ಇಂಥದ್ದೊಂದು ಪ್ರಶ್ನೆ ಹುಟ್ಟೋದಿದೆಯಲ್ಲ ಅದೇ ಒಂದು ಆಶ್ಚರ್ಯ ಅಂತ. ಆಮೇಲೆ ಆ ಪ್ರಶ್ನೆಗೆ ಉತ್ತರ ಹೇಳೋದು ಸಿಕ್ಕೋದು ಕೂಡ ಆಶ್ಚರ್ಯ. ಹೇಳಿದ ಉತ್ತರವನ್ನು ಕೇಳಿ ಪಾಲನೆ ಮಾಡಿ ಮುಂದುವರಿಯೋದು ಕೂಡ ದೊಡ್ಡ ಆಶ್ಚರ್ಯ ಅಂತ. ತುಂಬ ದೊಡ್ಡ ಪುಣ್ಯಗಳು ಬೇಕು ಇಂಥ ವಿಷಯಗಳು ಅನುಸಂಧಾನ ಆಗಬೇಕಾದ್ರೆ. ಏನೋ ದೇವರು ಅನುಗ್ರಹ ಮಾಡಿ ನಮಗೆ ನಿಮಗೆ ಒಂದು ಅವಕಾಶವನ್ನು ಕಲ್ಪನೆ ಮಾಡಿದ್ದಾನೆ. ನಮಗೂ ಕೂಡ ಅವಕಾಶವೇ ಇದು, ಯಾಕೆಂದರೆ ನಿಮಗೆ ಹೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ಮೊದಲು ಬರಬೇಕು ನೋಡಿ ಇದು. ಹಾಗಾಗಿ ನಮಗೊಂದು ಅವಕಾಶವೇ ಇದು, ನಿಮಗೂ ಕೂಡ ಒಂದು ಅವಕಾಶವೇ. ಸಾವಧಾನವಾಗಿ ಚಿಂತನೆ ಮಾಡೋಣ. ಯಮನ ಸಭೆ ಅದು ಹೇಗಿದೆ ಅಂದರೆ, ತಸ್ಮಿನ್ ನಸ್ತಿ ಸಭಾ ದಿವ್ಯ ಶತಯೋಜನ ಮಾಯತ. ಸಹಸ್ರಾರು ಯೋಜನೆಗಳ ಯಮನ ನಗರ ಇದೆಯಲ್ಲ, ಹೆಸರನ್ನು ಗೊತ್ತಾ ಯಮನ ನಗರಕ್ಕೆ? ಸಂಯಮಿನಿ. ಯಮನ ನಗರದ ಹೆಸರು ಸಂಯಮಿನಿ. ಆ ಸಂಯಮಿನಿ ಪಟ್ಟಣ 4 ಸಹಸ್ರಾರು ಯೋಜನೆಗಳ ವಿಸ್ತಾರ ಇರತಕ್ಕಂಥದ್ದು. ಅದರಲ್ಲಿ ಯಮನ ಸಭೆ ಏನಿದೆ, ಯಮನ ಆಸ್ಥಾನ, ಯಮನ ಒಡ್ಡೋಲಗ ಅಂತ ಯಕ್ಷಗಾನ ಭಾಷೆಯಲ್ಲಿ ಕರೆಯೋದು ಬೇಕಿದ್ರೆ, ಎಲ್ಲಿ ಬಂದು ಯಮ ಸಭೆಯನ್ನು ಸ್ವೀಕಾರ ಮಾಡ್ತಾನೆ, ಅದು ಒಂದು 100 ಯೋಜನೆ ವಿಸ್ತಾರ ಇದೆಯಂತೆ. ಆ ಸಭಾಸ್ಥಾನವೇ ಒಂದು 100 ಯೋಜನದಷ್ಟು ಒಂದು ಅತಿ ವಿಶಾಲವಾದ ಸಭೆ, ಒಂದು ಬೃಹತ್ ಸಭೆ, ವಿರಾಟ್ ಸಭೆ, ಮಹಾಸಭೆ ಅದು ಅನ್ನೋದನ್ನು ಇದು ಹೇಳ್ತಾ ಇದೆ. ಆ ಸಭೆ ಅರ್ಕಪ್ರಕಾಶ.
ಏನಾಗಂದ್ರೆ ಸೂರ್ಯಪ್ರಭೆ, ಅಲ್ಲೇನು ಸೂರ್ಯೋದಯ ಇಲ್ಲದೇ ಇದ್ರೂ ಕೂಡ ಆ ಸಭೆಗೆ ಸಹಜವಾಗಿ ಸೂರ್ಯಪ್ರಭೆ ಅಂತೆ, ಸೂರ್ಯನ ಪ್ರಭೆಯಂತೆ ಪ್ರಭೆಯಂತೆ. ಸರ್ವತಃ ಕಾಮರೂಪಿಣಿ ಭ್ರಾಜಿಷ್ಣು ಸರ್ವತಃ ಕಾಮರೂಪಿಣಿ. ಸರ್ವತಃ ಕಾಮರೂಪಿಣಿ ಅಂದರೆ ಅದೊಂದು ಕೌತುಕ, ಅದೊಂದು ಅದ್ಭುತ. ಅದು ಯಮನ ಸಭೆಯಲ್ಲಿ ಒಂದು ವೇಳೆ ನಾವಿದ್ದೇವೆ ಅಂತ ಅಂದ್ಕೊಳ್ಳಿ, ತುಂಬ ಪುಣ್ಯ ಬೇಕು, ಅದಕ್ಕೆ ತುಂಬ ಯೋಗ ಬೇಕು, ಗೊತ್ತಾಗುತ್ತೆ ನಿಮಗೆ ಮುಂದೆ. ಅದು ಸಭೆ ಯಾವ ಭಾಗದಲ್ಲಿ ನಾವಿರ್ತೇವೋ ನಮ್ಮ ಇಚ್ಛೆಯಂತೆ ಬದಲಾಗುತ್ತೆ ಅದು ಅಂತ. ಆ ಭಾಗ ನಮಗೆ ಬೇಕಾದ ರೂಪವನ್ನು ತಾಳುತ್ತೆ. ಕಾಮರೂಪಿಣಿ ಸರ್ವತಃ ಕಾಮರೂಪಿಣಿ. ನೀವು ಈಗೆಲ್ಲ ಆಗತ್ತೆ, ಈಗ ಸರ್ಕಾರಗಳು ಬದಲಾಗಿ ಹೊಸ ಸರ್ಕಾರ ಬರುತ್ತೆ, ಹೊಸ ಮಂತ್ರಿ ಬರ್ತಾನೆ, ಹಳೆ ಬಂಗ್ಲೆನೇ ಇರುತ್ತೆ, ಅವನು ಅದನ್ನೆಲ್ಲ ಒಡೆದು ಎಲ್ಲ ಬದಲಾವಣೆ ಮಾಡಿ ವಾಸ್ತು ನೋಡಿಕೊಂಡು ತನಗೆ ಬೇಕಾದಾಗ ಎಲ್ಲ ಬದಲಾವಣೆ ಮಾಡ್ಕೊತಾನೆ. ಅಷ್ಟೆಲ್ಲ ಕೆಲಸ ಇಲ್ಲ. ಇದು ಹೀಗಿರಬೇಕಿತ್ತು ಅಂತ ಅನಿಸಿದರೆ ನಿಮಗೆ ಅದು ಹಾಗಿರುತ್ತೆ. ಅದು ಹಾಗಾಗಿ ಅಂಥ ಅದ್ಭುತಮಯವಾಗಿರತಕ್ಕಂಥ ಸಭೆ ಇದು, ಕಾಮರೂಪಿಣಿಯಾಗಿರುವಂಥ ಸರ್ವತಃ ಕಾಮರೂಪಿಣಿ ಸಭೆ. ಸಾಧ್ಯಂತವಾಗಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಆ ಸಭಾಸದರ ಇಚ್ಛಾನುಸಾರವಾಗಿ ರೂಪ ಪರಿವರ್ತನೆಯನ್ನು ಹೊಂದತಕ್ಕಂಥ ಅದ್ಭುತತೆ ಆ ಸಭೆಗಿದೆ. ನಾತಿಶೀತ, ಅತಿ ಶೀತ ಅಲ್ಲ ಆ ಸಭೆ. ಹಾಗೆ ನಚಾತ್ಯುಷ್ಣ, ಏನಾಗಂದ್ರೆ ತುಂಬ ತಂಪಲ್ಲ, ತುಂಬ ಬಿಸಿ ಅಲ್ಲ. ತಂಪು ಸುಖ, ಆದರೆ ಅತಿ ತಂಪು ನಮಗೆ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಅಸ್ತಮ ಬರ್ಬೋದು, ಮತ್ತು ಮುಂದುವರೆದರೆ ಇನ್ನೂ ಮುಂದುವರೆದರೆ ಅಷ್ಟೇ ತಣ್ಣಗಾಗ್ತಾನೆ ಮನುಷ್ಯ ಅಂತ, ಮತ್ತೆ ಬಿಸಿಯಾಗೋದಿಲ್ಲ ಅಂತ. ಹಾಗೆ ಕೂಡ ಆಗ್ಬೋದು. ಹಾಗೆ ಬಿಸಿಯೂ ಕೂಡ ಬೆಚ್ಚಗಿದ್ರೆ ತುಂಬ ಇಷ್ಟ ಆಗತ್ತಲ್ವಾ, ಖುಷಿ ಆಗುತ್ತೆ ಬೆಚ್ಚಗಿದ್ರೆ. ಆದರೆ ಹೆಚ್ಚಾಗ್ತಾ ಹೋದರೆ ಅದು, ಈಗ ದೆಹಲಿ ನೋಡಿ 50 ಡಿಗ್ರಿ ಇದೆ ಅಂತೆ ದೆಹಲಿ. ಈಗ 50 ಡಿಗ್ರಿ, ಇಲ್ಲಿಗಿಂತ ಒಂದು 15 ಡಿಗ್ರಿ ಜಾಸ್ತಿ ಇದೆ. ಬಾಣ್ಲೆಲ್ಲಿ ಹಾಕಿ ಹುರಿದಾಗಿದೆ ಅಂತ. ಹಾಗಿಲ್ವಂತೆ ಯಮನ ಸಭೆ ಅಂತೆ. ಶೀತವಿದೆಯೋ ಶೀತವಿದೆ, ಉಷ್ಣವಿದೆಯೋ ಉಷ್ಣವಿದೆ, ಆದರೆ ಯಾವುದೂ ಅತಿಯಲ್ಲ. ಜೀವನದಲ್ಲಿ ಯಾವುದೂ ಅತಿಯಾಗಬಾರ್ದು, ಯಾವುದೂ ಅತಿಯಾಗಬಾರ್ದು. ಯಾವುದು ಹೆಚ್ಚಾದರೂ ಕೂಡ ತೊಂದರೆ. ಹಾಲು ತುಂಬ ಒಳ್ಳೆಯದು, ಶ್ರೇಷ್ಠವಾದ ಆಹಾರ ಪದಾರ್ಥ. ಹಾಗಂತ ವಿಪರೀತ ಕುಡಿದ್ರೆ, ಹಾಲನ್ನು ಮಿತಿಮೀರಿ ಕುಡಿದ್ರೆ ಕಫ ಶುರುವಾಗತ್ತೆ, ಹೆಚ್ಚು ಸಮಯವೇ ಬೇಡ ಅಂತ. ಹಾಗೆ ನಾತಿಶೀತ ನಚಾತ್ಯುಷ್ಣ ಮನಸ್ಸು ಅತ್ಯಂತ ಹರ್ಷಿಣಿ. ಹೇಳ್ಬೇಕು, ನಿಮ್ಗೆ ಗೊತ್ತಾಗಿರೋ ಅರ್ಥ ನೀವೇ ಹೇಳಬೇಕು. ಮನಸ್ಸಃ ಅತ್ಯಂತ ಹರ್ಷಿಣಿ, ಅತಿಯಾದ ಹರ್ಷವನ್ನು, ಅತಿಶಯವಾದ ಆನಂದವನ್ನು ಮನಸ್ಸಿಗೆ ಕೊಡುವಂಥದ್ದು. ಆ ಸಭೆಯಲ್ಲಿ ನ ಶೋಕ, ಆ ಸಭೆಯಲ್ಲಿ ದುಃಖವಿಲ್ಲ. ನ ಜರ, ಮುಪ್ಪಿಲ್ಲ. ನ ಕ್ಷುತ್ ಪಿಪಾಸೆ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಕ್ಷುತ್ ಅಂದರೆ ಹಸಿವು, ಪಿಪಾಸ ಅಂದರೆ ಬಾಯಾರಿಕೆ. ನೈವ ಕ್ಷುತ್ ಪಿಪಾಸೆ, ಅಲ್ಲಿ ಹಸಿವು ಕೂಡ ಇಲ್ಲ, ಬಾಯಾರಿಕೆ ಕೂಡ ಇಲ್ಲ. ನಚ ಅಪ್ರಿಯಂ, ಆ ಸಭೆಯಲ್ಲಿ ಬೇಜಾರಾಗೋದಿಲ್ಲ. ಆ ಸಭೆಯಲ್ಲಿ ಇದು ಇಷ್ಟ ಇಲ್ಲ, ಖುಷಿ ಅಲ್ಲ ಅಂತ ಯಾವುದೂ ಕೂಡ ಅನ್ಸೋದಿಲ್ಲ. ಪ್ರಿಯವೇ ಎಲ್ಲವೂ ಕೂಡ, ಯಾವುದೂ ಕೂಡ ಅಪ್ರಿಯ ಅಂತ ಆಗೋದಿಲ್ಲ ಆ ಸಭೆಯಲ್ಲಿ. ಮಾತ್ರ ಅಲ್ಲ, ಸರ್ವೇ ಕಾಮ ಸ್ಥಿತ ಯಸ್ಯಾಂ, ಎಲ್ಲ ಅಪೇಕ್ಷೆಗಳಿಗೂ ಅಲ್ಲಿ ಆಸ್ಪದ ಇದೆ. ನಾವು ಏನೇನು ಬಯಸ್ತೀವೋ ಎಲ್ಲ ಲಭ್ಯ ಅಲ್ಲಿ. 2 ಬಗೆಯಲ್ಲಿ ಬಯಸ್ಬೋದು, ದಿವ್ಯ ಮತ್ತು ಮಾನುಷ ಅಂತ. ಈ ಲೋಕದಲ್ಲಿ ಸಿಗುವ ಸುಖಗಳು ಏನಿದೆಯೋ ಅವೆಲ್ಲವೂ ಸಿಗುತ್ತೆ ಅಲ್ಲಿ. ಮಾತ್ರವಲ್ಲ, ಆ ಲೋಕಗಳಲ್ಲಿ, ಮೇಲಿನ ಲೋಕಗಳಲ್ಲಿ ಸಿಗುವ ಸುಖಗಳೆಲ್ಲವೂ ಕೂಡ ಅಲ್ಲಿ ಲಭ್ಯ. ಹಾಗಾಗಿ ದಿವ್ಯ ಸುಖಗಳು, ಮಾನುಷ ಸುಖಗಳು ಯಾವ್ಯಾವುದನ್ನು ಬಯಸ್ತೇವೋ ಅದೆಲ್ಲವೂ ಅಲ್ಲಿ ಲಭ್ಯವಂತೆ. ಮತ್ತು ತಿಂಡಿ ತೀರ್ಥ ಇದೆ, ಅದಕ್ಕೇನು ತೊಂದರೆ ಇಲ್ಲ, ಬೇಕಾದಷ್ಟಿದೆಯಂತೆ. ಭಕ್ಷ್ಯಂ ಭೋಜ್ಯಂ ಪ್ರಭೂತಂ. ಪ್ರಭೂತಂ ಅಂದ್ರೇನು? ಬೇಕಾದಷ್ಟು ಬೇಕಾದಷ್ಟು. ಮತ್ತು ತುಂಬ ರುಚಿ ಕೂಡ ಹೌದು. ರಸವಚ್ಚ, ರಸವತ್ತಾದ ಭಕ್ಷ್ಯ, ರಸವತ್ತಾದ ಭೋಜ್ಯ. ಪ್ರಭೂತಂ, ಬೇಕಾದಷ್ಟಿದೆ. ಮತ್ತು ಸರ್ವಶಃ, ಯಾವ 100 ಯೋಜನದ ಸಭೆ ಅಲ್ವಾ, ಯಾವ ಮೂಲೆಗೆ ಹೋದರೂ ಕೂಡ, ಯಾವ ಹೊತ್ತಿಗೆ ಕೇಳಿದ್ರು ಬಯಸಿದ್ರು ಕೂಡ ಬಗೆ ಬಗೆಯ ತಿಂಡಿಗಳು ತೀರ್ಥಗಳು ಬೇಕಾದಷ್ಟು ರುಚಿಕರವಾಗಿ ಲಭ್ಯ ಆಗ್ತವೆ.
ರಸಗಳು ಎಷ್ಟು? ಯಾವುದೆಲ್ಲ? ರಸ ಅಂದರೆ 9 ಅಂತ ಕೇಳಿದ್ವಲ್ಲ ನಾವು. ಅದ್ಯಾವುದು? ಯಾವುದೆಲ್ಲ ಹೇಳಿದ್ದು 9? ಭಯಾನಕ ಅಲ್ಲ, ತುಂಬ ಖುಷಿ ಆಗ್ತಾ ಇದೆ ಅಂತ ಕೇಳಿದರೆ ಅಂತ. ಷಡ್ರಸಗಳು ಮತ್ತು ನವರಸಗಳು. ಷಡ್ರಸಗಳು ಊಟದಲ್ಲಿರುವಂಥದ್ದು, ನವರಸಗಳು ಅಂತರಂಗಕ್ಕೆ ಉಂಟಾಗುವಂಥದ್ದು, ಇಲ್ಲಿ ಉಂಟಾಗುವಂಥದ್ದು. ಈಗ ಭಯ ಅಥವಾ ವೀರ ರೌದ್ರ ಎಲ್ಲ ಇಲ್ಲಿ ಅನುಭೂತಿಗೆ ಬರತಕ್ಕಂಥದ್ದು. ಅಂಥ ಆ ರಸಗಳ ಪೈಕಿ ಇಲ್ಲಿ ಷಡ್ರಸಗಳ ವಿಷಯ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಬೇಕಾದಷ್ಟು. ರಸವಂತೆ ಚ ತೋಯಾನಿ, ನೀರು ತುಂಬ ರುಚಿಯಂತೆ. ಅಲ್ಲಿ ಯಮಲೋಕದ ನೀರು ಕೂಡ ತುಂಬ ರುಚಿಯಂತೆ. ಶೀತಾನ್ ಉಷ್ಣಾನು ಚೈವಿ, ನಿಮಗೆ ತಣ್ಣೀರು ಬೇಕಾದ್ರೆ ತಣ್ಣೀರು, ಬಿಸಿ ನೀರು ಬೇಕಾದರೆ ಬಿಸಿ ನೀರು. ಒಳ್ಳೆ ರುಚಿಯಾದ ಬಿಸಿ ನೀರು, ರುಚಿಯಾದ ತಣ್ಣೀರು. ಬಿಸಿ ನೀರು ರುಚಿ ಇರೋದಿಲ್ಲ ಸಾಮಾನ್ಯವಾಗಿ, ಆದರೆ ಇಲ್ಲಿ ಅದು ಕೂಡ ಹಾಗೆ ಉಂಟಂತೆ. ರಸವಂತೆ ಚ ತೋಯಾನಿ. ಹಾಗೆ ಅಲ್ಲಿ ಕಿವಿಗೆ ಹಿತವಾದ ಶಬ್ದಗಳು ಕೇಳಿ ಬರ್ತವೆ, ಕಣ್ಣಿಗೆ ಹಿತವಾದ ದೃಶ್ಯಗಳು ಗೋಚರಿಸ್ತವೆ, ಮೂಗಿಗೆ ಪವಿತ್ರವಾದ ಪರಿಮಳ ಬರ್ತದೆ. ಅಲ್ಲಿ ಎಲ್ಲ ಪುಣ್ಯಾಹ ಶಬ್ದಸ್ಪರ್ಶ ರೂಪರಸ ಗಂಧಗಳು. ಗೊತ್ತಲ್ಲ ನಿಮಗದು? ಶಬ್ದ ಎಲ್ಲಿಂದ ಶಬ್ದ ಗ್ರಹಣ ಮಾಡ್ತೀವಿ ನಾವು? ಕಿವಿಯಿಂದ. ಸ್ಪರ್ಶ ರೂಪ, ರಸ ಗಂಧ. ಎಲ್ಲಿಯಾದರೂ ಬೈ ಮಿಸ್ಟೇಕ್ ಕಿವಿಯಿಂದ ಗಂಧ ಗ್ರಹಣ ಮಾಡೋದಿಲ್ಲ ಅಲ್ವ ನೀವು? ಕಿವಿ ಪರಿಮಳ ಬರುತ್ತಾ ಇದಾರ ನಿಮಗೆ? ನಾಲಿಗೆಯಿಂದ ಸ್ಪರ್ಶ ಮಾಡ್ತೀರಾ? ಇಲ್ವಾ? ಮಾಡಲ್ವಾ? ನಾಲಿಗೆ ಸ್ಪರ್ಶ ಗೊತ್ತಾಗಲ್ವಾ? ಗೊತ್ತಾಗತ್ತೆ ನಾಲಿಗೆಗೆ. ಆದರೆ ರಸನೇಂದ್ರಿಯ ಅಲ್ಲ, ಅಲ್ಲೂ ಕೂಡ ಸ್ಪರ್ಶೇಂದ್ರಿಯ ಇದೆ. ಸ್ಪರ್ಶೇಂದ್ರಿಯ ಹೇಗೆ ಅಂದರೆ ಇಡೀ ಶರೀರ ವ್ಯಾಪಿ ಅದು. ಕಣ್ಣು ಇಲ್ಲಿ ಮಾತ್ರ, ಕಿವಿ ಇಲ್ಲಿ ಮಾತ್ರ ಅಲ್ವಾ, ಮೂಗು ಇಲ್ಲಿ ಮಾತ್ರ. ಅದರ ಸ್ಪರ್ಶ ಹಾಗಲ್ಲ ನೋಡಿ. ಚರ್ಮ ಇದ್ದಲ್ಲೆಲ್ಲ ಸ್ಪರ್ಶ ಇದೆ, ನಾಲಿಗೆಯಲ್ಲಿ ಚರ್ಮ ಇಲ್ವಾ, ಅಲ್ಲೂ ಕೂಡ ಸ್ಪರ್ಶ ಇದೆ. ಬಿಸಿ, ತಣ್ಣಗೆ, ಒರಟು, ಮೃದು ಗೊತ್ತಾಗತ್ತಲ್ವಾ? ಚಕ್ಲಿ ಉದಾಹರಣೆಗೆ, ಚಕ್ಲಿ ಹೇಗಿರುತ್ತೆ? ಒರಟಾಗಿರುತ್ತಾ? ಕರಗಲ್ವಾ ಬಾಯಲ್ಲಿಟ್ಟು ಕೂಡಲೇ? ಇಲ್ವಾ? ಬೆಣ್ಣೆ ಹಾಕಿ ಮಾಡಬೇಕು, ಕರಗುತ್ತೆ ಆಗ ಬಾಯಲ್ಲಿಟ್ಟಾಗ. ನಿಮ್ಮ ಬೆಣ್ಣೆ ಹಾಕಿ ಮಾಡ್ಕೊಡೋಕೆ ಹೇಳ್ತೀನಿ ನಿಮಗೆ ಚಕ್ಲಿನ. ಆಗ ಚಕ್ಲಿ ಕೂಡ ಮೃದು ಸ್ಪರ್ಶ ಅಂತ ಹೇಳಕ್ಕೆ ಶುರು ಮಾಡ್ತೀರಿ ನೀವು. ಹಾಗಾಗಿ ಪುಣ್ಯ ಶಬ್ದಾದಯಸ್ತಸ್ಯಾಂ, ಅಲ್ಲಿ ಕೇಳಿ ಬರುವ ಶಬ್ದಗಳು, ಅಲ್ಲಿ ಬರುವ ಪರಿಮಳ, ಅಲ್ಲಿ ಕಾಣುವ ದೃಶ್ಯಗಳು ಇವೆಲ್ಲ ತುಂಬ ಪವಿತ್ರವಾಗಿರ್ತಕ್ಕಂಥದ್ದು. ನಿತ್ಯಂ ಕಾಮಫಲದ್ರುಮಾಹ, ಅಲ್ಲಿ ಮರಗಿಡಗಳಿದೆಯಂತೆ. ಯಮಲೋಕದಲ್ಲಿ ಕೂಡ ಮರಗಿಡಗಳಿದೆಯಂತೆ. ಆದರೆ ಮರಗಿಡಗಳಲ್ಲಿ ಬಿಡುವ ಹಣ್ಣು ಯಾವುದು ಗೊತ್ತಾ? ನಿಮ್ಮ ಅಪೇಕ್ಷೆಗಳು ಅಂತ. ನೀವೇನು ಬಯಸ್ತೀರೋ ಅದನ್ನು ಕೊಡುತ್ತೆ ಆ ಮರಗಿಡಗಳು. ಹೇಗಿವೆ ಅಂದರೆ ನಾವು ಬಯಸಿದ್ನೆಲ್ಲ ಕೊಡುತ್ತೆ ಅಂತ. ಇಷ್ಟು ಚೆನ್ನಾಗಿದೆ ಯಮನ ಸಭಾಸ್ಥಾನ ಅಂತ. ಆಮೇಲೆ ಅಸಂಬಾಧಾಚ ಸಹತಾರ್ಕ್ಷ್ಯ, ಆ ಸಭೆ ತುಂಬ ವಿಸ್ತಾರವಾಗಿದೆಯಂತೆ, ಎಲ್ಲೂ ಇಕ್ಕಟ್ಟಿಲ್ಲ ಅಂತ. ಸಂಬಾಧ ಅಂದರೆ ಇಕ್ಕಟ್ಟು, ಒತ್ತಡ. ನೀವು ಮೇಲೆ ಕೂತಿದ್ರಲ್ಲ ಮೊದಲನೇ ದಿನ ಪ್ರವಚನ ಆದಾಗ, ಅದು ಸಂವಾದ. ಅದು ಇದು ಅಸಂವಾದ. ಆರಾಮವಾಗಿ ಬೇಕಾದಷ್ಟು ಸ್ಥಳ ಇದೆಯಲ್ವಾ, ಕುತ್ಕೋಬೋದು, ನೀವು ಮಲ್ಕೋಬೋದು ಬೇಕಾದರೆ. ಮಲ್ಕೋಬೇಕಾಗಿಲ್ಲ, ಈಗ ಕಾರ್ಯಕ್ರಮ ಮುಗಿಯೋರಿಗೆ ಆ ಯೋಚನೆ ಮಾಡಬೇಡಿ, ಮಲ್ಗೋ ಸಮಯ ಬರೋರಿಗೆ ಆ ಯೋಚನೆ ಮಾಡಬೇಡಿ. ಹಾಗೆ ವಿಶಾಲವಾಗಿರ್ತಕ್ಕಂಥ ಸ್ಥಳಾವಕಾಶ, ರಮ್ಯ, ತುಂಬ ಸೊಗಸಾಗಿದೆ. ಕಾಮಾಗಮ ಸಭಾ ಅಂತಂದರೆ ಅಲ್ಲಿ ಹೋಗೋಕ್ಕೆ ಇಷ್ಟ ಆಗತ್ತೆ ಆ ಸಭೆ. ಇಷ್ಟೆಲ್ಲ ಇದ್ರೆ ಇಷ್ಟ ಆಗಲ್ವ ಮತ್ತೆ? ಕಾಮಾಗಮ ಸಭಾ ಅಂತ ಹಾಗಿದೆಯಂತೆ ಅದು ಅಂತ. ಇಷ್ಟೆಲ್ಲ ಆಗೋಕ್ಕೆ ಏನು ಕಾರಣ ಅಂದರೆ ದೀರ್ಘಕಾಲಂ ತಪಸ್ತಪ್ತ್ವ ನಿರ್ಮಿತ ವಿಶ್ವಕರ್ಮಣ. ವಿಶ್ವಕರ್ಮ ಕ್ಷಣ ಮಾತ್ರದಲ್ಲಿ ಏನು ಬೇಕಾದ್ರೂ ನಿರ್ಮಾಣ ಮಾಡಬಲ್ಲ, ದೇವಶಿಲ್ಪಿ ಅವನು. ಅವನು ಸಂಕಲ್ಪ ಸಾಕು ಅಂತ ಅಂಥವನು ಅವನು. ಆದರೆ ಅವನೂ ಕೂಡ ದೀರ್ಘಕಾಲ ತಪಸ್ಸು ಮಾಡಿ ಆ ತಪಸ್ಸಿನ ಪುಣ್ಯದ ಫಲವಾಗಿ ಯಮಲೋಕವನ್ನು, ಯಮಸಭೆಯನ್ನು ನಿರ್ಮಾಣ ಮಾಡಿದ್ದಾನಂತೆ. ಹಾಗಾಗಿ ಅದಷ್ಟು ಮನೋಜ್ಞವಾಗಿದೆ ಆ ಸಭೆಯನ್ನು. ಈಗ ಯಮನ ಸಭೆಯಲ್ಲಿ ಯಾರೆಲ್ಲ ಇರ್ತಾರೆ, ಯಾರು ಅರ್ಹರು ಯಮಸಭೆಯಲ್ಲಿ ಇರೋದಕ್ಕೆ, ಮುಖ್ಯವಾದ ಸಭಾಸದರು ಯಾರು ಅನ್ನೋದನ್ನು ಹೇಳ್ತಾರೆ.
ತಾಂ ಉಗ್ರ ತಪಸ್ಸೋ ಯಾಂತಿ. ತಪಸ್ವಿಗಳು ಆ ಸಭೆಗೆ ಹೋಗ್ಲಿಕ್ಕೆ ಅರ್ಹರು. ಸಾಧಾರಣ ತಪಸ್ವಿಗಳಲ್ಲ, ಉಗ್ರ ತಪಸ್ವಿಗಳು. ತೀವ್ರವಾದ ತಪಸ್ಸನ್ನು ಆಚರಿಸಿರ್ತಕ್ಕಂಥವ್ರು ಮಾತ್ರ ಆ ಸಭೆಗೆ ಹೋಗ್ಲಿಕ್ಕೆ ಅರ್ಹರಾಗ್ತಾರೆ. ಮತ್ಯಾರು ಅಂದರೆ ಸುವ್ರತಾಹ, ವ್ರತಗಳನ್ನು ಚೆನ್ನಾಗಿ ಆಚರಣೆ ಮಾಡಿರ್ತಕ್ಕಂಥವ್ರು. ಬೇರೆ ಬೇರೆ ವ್ರತಗಳಿದೆ ಅಲ್ವಾ, ನಾನಾ ರೀತಿಯ ವ್ರತಗಳಿದೆ. ವ್ರತ ಅಂದರೆ ನಿಯಮಗಳು, ನಮಗೆ ನಾವೇ ಹಾಕ್ಕೊಳ್ತಕ್ಕಂಥ ನಿಯಮಗಳು. ಭಾವಿ ಶುಭಕ್ಕಾಗಿ ನಮಗೆ ನಾವೇ ಹಾಕ್ಕೊಳ್ಳುವಂಥ ನಿಯಮಗಳೇನಿದೆಯೋ ಅದಕ್ಕೆ ವ್ರತ ಅಂತ ಹೆಸರು. ಆ ವ್ರತಗಳನ್ನು ತುಂಬ ಚೆನ್ನಾಗಿ ಆಚರಣೆ ಮಾಡಿರ್ತಕ್ಕಂಥವ್ರು, ಅವರಿಗಲ್ಲಿ ಪ್ರವೇಶ ಇದೆ. ಸತ್ಯವಾದಿನಃ, ಈ ಲೋಕದಲ್ಲಿ ಯಾರು ಸುಳ್ಳು ಹೇಳಿಲ್ಲ, ಯಾರು ಸತ್ಯವನ್ನೇ ಮಾತಾಡಿದ್ದಾರೆ, ಅವರಿಗೆಲ್ಲಿ ಪ್ರವೇಶ ಇದೆಯಂತೆ. ನೋಡಿ ನೀವೊಂದು ಪ್ರಯತ್ನ ಮಾಡ್ಬೋದು. ನೀವು ಉಗ್ರ ತಪಸ್ಸಹ ಅಂದರೆ ನಿಮ್ಗೆ ಸ್ವಲ್ಪ ಅನುಮಾನ ಆಯಿತೋ ಏನೋ. ಸುವ್ರತಾಹ ಅಂದರೆ ನೀವು ಪ್ರಯತ್ನ ಮಾಡ್ಬೋದು. ನೀವು ಕೂಡ ವ್ರತಗಳನ್ನು ಆಚರಣೆ ಮಾಡ್ಬೋದು. ಗುರು ಹಿರಿಯರಿಂದ ಕೇಳಿಕೊಂಡು ಒಳ್ಳೆಯ ವ್ರತಗಳನ್ನು ಆಚರಣೆ ಮಾಡ್ಬೋದು. ಅದು ಕೂಡ ಯಮನ ಸಭೆಗೆ ಪ್ರವೇಶವನ್ನು ಕೊಡುತ್ತೆ. ಅದಕ್ಕಿಂತ ಹೆಚ್ಚು ಸತ್ಯವಾದಿನಃ, ಸುಳ್ಳಾಡದವರು, ಸತ್ಯವನ್ನೇ ಮಾತಾಡ್ತಕ್ಕಂಥವ್ರು, ಅವರಿಗೆಲ್ಲಿ ಪ್ರವೇಶ ಇದೆ. ಶಾಂತಾಹ, ಶಾಂತರಾದವರು, ಗಲಾಟೆ ಮಾಡೋರಲ್ಲ. ಗಲಾಟೆ ಬರೀ ಬಾಯಲ್ಲಿ ಮಾತ್ರ ಅಲ್ಲ, ಮನಸ್ಸಲ್ಲೂ ಕೂಡ ಗಲಾಟೆ ಇರಬಾರದು. ಮನಸ್ಸು ಶಾಂತ ಆಗಬೇಕು. ತರಂಗವಿಲ್ಲದ ಸಮುದ್ರದಂತೆ, ಮಾನಸ ಸರೋವರದಂತೆ ಮನಸ್ಸಾಗಬೇಕು. ಅವರು ಶಾಂತಾಹ ಅಂತ, ಅವರಿಗೆ ಪ್ರವೇಶ ಇದೆ. ಸನ್ಯಾಸಿನಃ, ಯಾರು ವಿರಕ್ತರಾಗಿ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನಲ್ಲಿ ಮನಸ್ಸನ್ನು ನೆಡ್ತಾರೋ ಅವರಿಗೆ ಪ್ರವೇಶ ಇದೆಯಂತೆ. ಸಿದ್ಧಾಹ, ಸಿದ್ಧಿಯನ್ನು ಪಡೆದವರು, ಸಾಧನೆ ಮಾಡಿ ಸಿದ್ಧಿಯನ್ನು ಪಡೆದವರು. ಪೂತಾಹ, ಪೂತೆಯನ ಕರ್ಮಣ, ಪವಿತ್ರವಾದ ಕರ್ಮಗಳನ್ನು ಆಚರಿಸಿ ಪವಿತ್ರರಾದವರು. ಉದಾಹರಣೆಗೆ ಅಶ್ವಮೇಧ ಯಜ್ಞವನ್ನು ಮಾಡಿ ಪಾಪಗಳನ್ನು ಕಳ್ಕೊಂಡವರು, ಪವಿತ್ರರಾಗಿರ್ತಕ್ಕಂಥವ್ರು. ಇವರೆಲ್ಲ ಸರ್ವೇ ಭಾಸ್ವರ ದೇಹ ಅಸ್ತೆ, ಅವರೆಲ್ಲರ ಶರೀರಗಳು ಥಳಥಳ ಹೊಳಿತೇವೆ ಅಂತೆ. ನಮಗೆ ಥಳಥಳ ಹೊಳಿಬೇಕು ಅಂದರೆ ಕೆಲಸ ಇದೆ ಅಲ್ವಾ, ಸ್ನಾನ ಮಾಡಬೇಕು, ಆಮೇಲೆ ಅದೇನೇನೋ ಸುಡುಗಾಡು ಹಚ್ಕೊಂಡು ನಾವು ಹೊಳಿಬೇಕಾಗತ್ತೆ. ನಮ್ಮದು ನೈಜ ಪ್ರಕಾಶ ಅಲ್ಲ ಅದು, ಕ್ರೀಮಿನ ಪ್ರಕಾಶ ಮತ್ತೊಂದು ಪ್ರಕಾಶ, ಅದ್ರ ಪ್ರಕಾಶ ಹೊರತು ನಮ್ಮ ಸಹಜ ಪ್ರಕಾಶ ಅಲ್ಲ. ಯಾರಿಗೂ ಇರಲ್ಲ ಅಂತಲ್ಲ, ಇರ್ತಾರೆ, ಇಲ್ಲೂ ಕೂಡ ತೇಜಸ್ವಿಗಳು ಇರ್ತಾರೆ. ಆದರೆ ಅಲ್ಲ, ಹಾಗಲ್ಲ. ಅವರ ಶರೀರಗಳು ಸಹಜವಾಗಿ ಶೋಭಿಸ್ತಾ ಇರ್ತವೆ, ಹೊಳಿತಾ ಇರ್ತವೆ. ಅಲಂಕೃತಾಹ, ಆಭರಣಗಳನ್ನು ಧಾರಣೆ ಮಾಡಿರ್ತಾರೆ ಅವರು. ವಿರಜಾಂಬರಾಹ, ಅವರ ಬಟ್ಟೆಗಳಿಗೆ ಧೂಳು ಮುಟ್ಟದು. ಅವರ ಬಟ್ಟೆಗಳಿಗೆ ಧೂಳು ಮುಟ್ಟದು, ಧೂಳಿಲ್ಲದ ವಸ್ತ್ರಗಳನ್ನು ಧಾರಣೆ ಮಾಡಿರ್ತಾರೆ. ಹೇಗಾಯಿತು ಇದೆಲ್ಲ ಅಂದರೆ ಕೃತೇಶ್ಚ ಕರ್ಮಭಿ ಪುಣ್ಯೈ, ಪುಣ್ಯಕರ್ಮಗಳು. ಅವರು ಬದುಕಿದ್ದಾಗ ಅಂಥ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ, ಅದರ ಫಲವಾಗಿ ಅವರಿಗೆ ಅಂಥ ಶರೀರ ಬಂದಿದೆ, ಅಂಥ ವಸ್ತ್ರಗಳು ಮತ್ತು ಆಭರಣಗಳು ಬಂದಿವೆ. ಅವರು ಆ ಸಭೆಯನ್ನು ಅಲಂಕರಿಸ್ತಾರೆ. ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿ ಎಲ್ಲರೂ ಕೂಡ ಆ ಕಡೆ ಈ ಕಡೆ ನೋಡಿಬಿಡಿ. ಇನ್ನು ಆ ಸಭೆಯ ಅಧ್ಯಕ್ಷ ಯಾರು? ಅವನು ಹೇಗಿರ್ತಾನೆ ಅಂದರೆ ತಸ್ಯಾಂಸ ಧರ್ಮೋ ಭಗವಾನ್ ಆಸನೆ ಅನುಪಮೆ ಶುಭೆ. ಭಗವಾನ್ ಧರ್ಮ ಅಂತ ಅವನನ್ನು ಕರೀತಾರೆ. ಧರ್ಮವೇ ಅವನು. ಧರ್ಮ ಅಂತ ಕೇಳಿದಿರಲ್ಲ ನೀವು? ಆಕಾರ ತಾಳಿದ ಧರ್ಮ. ಯಮ ಅಂದ್ರೆ ಏನು? ಧರ್ಮಕ್ಕೆ ಒಂದು ಮೂರ್ತಿ ಬಂದಂತೆ. ಧರ್ಮವೇ ತನ್ನನ್ನು ತಾನು ಅಭಿವ್ಯಕ್ತಪಡಿಸ್ಕೊಳತ್ತೆ, ಅಧರ್ಮವನ್ನು ದಂಡಿಸುತ್ತೆ. ಅದು ಯಮ ಅಂದರೆ. ಹಾಗಾಗಿ ಭಗವಾನ್ ಧರ್ಮ, ಆ ಭಗವಂತ ಧರ್ಮದೇವ ಅಲ್ಲಿ ಉಚ್ಚ ಆಸನದಲ್ಲಿ ಕೂತ್ಕೊಂಡಿದ್ದಾನೆ, ಉತ್ತಮಾಸನದಲ್ಲಿ ಕೂತ್ಕೊಂಡಿದ್ದಾನೆ, ಸಿಂಹಾಸನದಲ್ಲಿ ಆತ ಮಂಡಿಸಿದ್ದಾನೆ. ಆಸನ ಅನುಪಮವಾಗಿದೆಯಂತೆ, ಅದಕ್ಕೆ ಹೋಲಿಕೆ ಕೊಡೋ ಹಾಗಿಲ್ಲ. ಇನ್ಯಾವುದೋ ಕುರ್ಚಿಯನ್ನು ಹೋಲಿಕೆ ಮಾಡೋ ಹಾಗಿಲ್ಲ ಅದಕ್ಕೆ, ಆ ಒಂದು ಸಿಂಹಾಸನಕ್ಕೆ. ಶುಭೆ, ತುಂಬ ಶುಭವಾಗಿದೆಯಂತೆ. ತುಂಬ ದೊಡ್ಡ, ತುಂಬ ವಿಶಾಲವಾಗಿರ್ತಕ್ಕಂಥ ಒಂದು ಆಸನ. ಯಾಕೆಂದರೆ ಅವನು ಅಷ್ಟೇ ವಿಶಾಲವಾಗಿದ್ದಾನೆ. ಯಮ ತನ್ನ ಘೋರ ರೂಪವನ್ನು ತಾಳಿ ನಿಂತರೆ ಅವನ ಎತ್ತರ ಎಷ್ಟು ಗೊತ್ತಾ ನಿಮಗೆ? 32 ಯೋಜನ ಅವನ ಎತ್ತರ. 32 ಯೋಜನ ಅಂತ ಅಂದರೆ ಅಷ್ಟು ದೊಡ್ಡ ಆಕಾಶ ಮುಟ್ಟುವ ರೂಪ ಅದು ಯಮನದ್ದು ಅಂತ. ಮೋಡಗಳನ್ನು ಮುಟ್ಟುವಂಥ ರೂಪ ಅದು ಯಮನದ್ದು ಅಂತ. ಹಾಗಾಗಿ ತಕ್ಕಂಥ ಆಸನ ಇದೆ ಅಲ್ಲಿ ಅಂತ, ಸಿಂಹಾಸನ ಇದೆ ಯಮನ ಸಭೆಯಲ್ಲಿ ಅಂತ. ಆ ಆಸನ ಸರ್ವರತ್ನೈ ಸುಮಂಡಿತೆ, ಎಲ್ಲ ರೀತಿಯ ರತ್ನಗಳಿಂದ ಅಲಂಕೃತವಾಗಿದೆ ಅಂತೆ. ಅಲ್ಲಿ ಆ ಆಸನದಲ್ಲಿ ಮಂಡಿಸಿ ಸಭೆಯನ್ನು ನಡೆಸ್ತಾನಂತವನು. ಅವನ ತಲೆ ಮೇಲೆ ಶ್ವೇತಛತ್ರ. ಆ ಶ್ವೇತಛತ್ರ ಅವನ ಮುಖ ಮೊದಲೇ ಪ್ರಕಾಶಮಾನ, ಅದಕ್ಕೆ ಮತ್ತಷ್ಟು ಕಳೆಯನ್ನು, ಶೋಭೆಯನ್ನು ಕೊಡ್ತಾ ಇದೆ. ಕುಂಡಲಾಲಂಕೃತ, ಅದು ಸೌಮ್ಯ ರೂಪ ಯಮನದ್ದು. ಆ ಸಭೆಯಲ್ಲಿ
ಅವನು ಅಲ್ಲಿ ಕ್ರೂರನಾಗಿ ಘೋರನಾಗಿ ಕಾಣಿಸ್ಕೊಳ್ಳೋದಿಲ್ಲ, ಅಲ್ಲಿ ಶುಭಕರವಾದ ರೂಪದಿಂದ ಗೋಚರಿಸ್ತಾನೆ. ಹಾಗಾಗಿ ಇದು ಕುಂಡಲಗಳು, ಎರಡೂ ಕಿವಿಗಳಲ್ಲಿ ಕುಂಡಲಗಳು ಹಾಕೋಬೇಕು. ಕಿವಿ ಕರ್ಣವೇದ ಮಾಡ್ಕೋಬೇಕು, ನಾವೆಲ್ಲರೂ ಕೂಡ ಕಿವಿ ರಂಧ್ರ ಇದೆಯಲ್ಲ ಮಾಡ್ಕೋಬೇಕು, ಇಲ್ಲದಿದ್ದರೆ ದೇಹಕ್ಕೆ ಸಂಸ್ಕಾರ ಪೂರ್ಣ ಆಗೋದಿಲ್ಲ. ಅದಕ್ಕೆ ಕುಂಡಲಗಳನ್ನ ಹಾಕೋಬೇಕಾದ ಕ್ರಮ ತುಂಬ ಶೋಭೆ ಕೂಡ ಕೊಡುತ್ತೆ ಅದು ಅಂತ. ಯಾರು ಮಾಡದೇ ಇದ್ರೆ ಮಾಡ್ಕೊಳ್ಳಿ, ಇದನ್ನ ಬೇಕಾಗತ್ತೆ ಅದು ಅಂತ, ಕಿವಿ ಸುಚ್ಚೋದು ಅಂತ ಹೇಳ್ತಾರಲ್ಲ ಹಾಗೆ. ಮನೋಹರವಾದ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ, ಮಹಾಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಯಾಕೆಂದರೆ ಹೊಣೆಗಾರಿಕೆ ಇದೆ, ಬ್ರಹ್ಮ ಕೊಟ್ಟ ಹೊಣೆಗಾರಿಕೆ ಇದೆ. ಹಾಗಾಗಿ ಬ್ರಹ್ಮ ಕೊಟ್ಟ ಕಿರೀಟವನ್ನು ಧಾರಣೆ ಮಾಡ್ತಾವನು. ಆ ಕಿರೀಟ ಕೂಡ ಬ್ರಹ್ಮದತ್ತ, ಆ ಹೊಣೆಗಾರಿಕೆ ಕೂಡ ಬ್ರಹ್ಮದತ್ತ ಅವನಿಗೆ. ಸರ್ವಾಲಂಕಾರ ಸಂಯುಕ್ತ, ಎಲ್ಲ ಅಲಂಕಾರಗಳಿಂದ ಅವನು ಶೋಭಿಸ್ತಾ ಇದ್ದಾನೆ. ಎಲ್ಲ ಅಲಂಕಾರಗಳು ಅಂದ್ರೇನು? ಅದೇ ತಲೆ ಮೇಲೆ ಕಿರೀಟ, ಕಿವಿಯಲ್ಲಿ ಕುಂಡಲಗಳು, ಭುಜಗಳಲ್ಲಿ ಕೇಯೂರ ಇದೆ, ಅಂಗದ ಇದೆ, ಕಂಕಣ ಇದೆ ಕೈಯಲ್ಲಿ, ಸೊಂಟಕ್ಕೆ ಡಾಬು ಮೇಖಲ ಅಂತ ಹೇಳ್ತಾರೆ ಅದಿದೆ. ಹೀಗೆ ಆಪಾದ ಮಸ್ತಕ ಸರ್ವಾಭರಣ ಭೂಷಿತನಾಗಿ, ಸರ್ವಾಲಂಕಾರ ಭೂಷಿತನಾಗಿದ್ದಾನೆ. ಆದರೆ ಬಣ್ಣ ಕಪ್ಪು ಅವನದ್ದು, ಕಾಡಿಗೆಯ ಬಣ್ಣವಂತೆ ಯಮನದ್ದು. ಕಾಡಿಗೆಯ ಬಣ್ಣ ಕೃಷ್ಣವರ್ಣ ಯಮನದ್ದು. ಯಾಕೆಂದರೆ ತಮೋಗುಣ ಬೇಕಾಗತ್ತೆ, ಅವನು ಮಾಡೋ ಕೆಲಸಕ್ಕೆ ತಮೋಗುಣ ಬೇಕಾಗತ್ತೆ ತುಂಬ, ಅಂಥವ್ರನ್ನೇ ಅವನು ನಿಭಾಯಿಸ್ಬೇಕಾಗತ್ತೆ ಅವನು. ಹಾಗಾಗಿ ಆ ತಮಸ್ಸಿನ ಗುಣವಾಗಿರ್ತಕ್ಕಂಥ ಬಣ್ಣವಾಗಿರ್ತಕ್ಕಂಥ ಕಪ್ಪು ಬಣ್ಣ ಇದೆಯಂತೆ. ಅಂದರೆ ಈ ಮಳೆಗಾಲದ ಮೋಡದಂತೆ ತೋರ್ತಾನೆ ಅವನೊಂದು ಬಣ್ಣ, ಮಳೆಗಾಲದ ಮೋಡದಂತೆ ಇದೆ ಅವನದ್ದು. ಅವನು ಸುತ್ತ ಅಪ್ಸರಿಯರು ಅವನಿಗೆ ಗಾಳಿ ಬೀಸ್ತಾ ಇರ್ತಾರೆ, ಚಾಮರದಿಂದ ಗಾಳಿ ಬೀಸ್ತಾ ಇರ್ತಾರೆ. ಆ ಸಭೆಯಲ್ಲಿ ಯಮನೊಟ್ಟಿಗೆ ಅವನ ಪರಿವಾರ ಇದೆ. ಪರಿವಾರ ಅಂದರೆ ಗಂಧರ್ವರು ಅಪ್ಸರಿಯರು ಹೇಗೂ ಗೀತ, ವಾದಿತ್ರ, ನೃತ್ಯ ಇದರಿಂದ ಸೇವೆ ಮಾಡ್ತಾ ಇರ್ತಾರೆ. ಆ ಸಭೆಯಲ್ಲಿ ಗಾಯನ ನಡೆಯುತ್ತೆ, ವಾದನ, ಬೇರೆ ಬೇರೆ ವಾದ್ಯಗಳ ವಾದನ ನಡೆಯುತ್ತೆ, ನೃತ್ಯಗಳು ನಡೀತವೆ ಆ ಸಭೆಯಲ್ಲಿ. ಅದೆಲ್ಲ ಹೇಗೂ ಇದೆ. ಆದರೆ ಅದಲ್ಲದೆ ಅವನ ಪರಿವಾರ ಬೇರೆ ಇದೆ. ಅವನ ಪರಿವಾರ ಯಾರು? ಮೃತ್ಯು, ಪಾಶಹಸ್ತನಾದ ಮೃತ್ಯು, ಕೈಯಲ್ಲಿ ಪಾಶವನ್ನು ಹಿಡಿದಿರ್ತಕ್ಕಂಥ ಮೃತ್ಯು, ಜೀವಗಳನ್ನು ಸೆಳೆದೊಯ್ಯಲಿಕ್ಕೆ ಅವನ ಕೈಯಲ್ಲಿ ಪಾಶ ಇರ್ತಕ್ಕಂಥದ್ದು. ಹಾಗಾಗಿ ಪಾಶಹಸ್ತನಾದ ಮೃತ್ಯು, ಕಾಲ. ಕಾಲ ಅಂದರೆ ಏನು? ಅದೊಂದು ಲೆಕ್ಕ ಅಲ್ವಾ? ಎಷ್ಟಾಯಿತು, ಎಷ್ಟಾಗಬೇಕು ಇನ್ನು ಅಂತ. ಕಾಲಪುರುಷ ಕೂಡ ಅಲ್ಲೇ ಇದ್ದಾನೆ, ಚಿತ್ರಗುಪ್ತ ಇದ್ದಾನೆ, ಇರಲೇಬೇಕಲ್ವಾ? ಯಮನ ಅಕೌಂಟೆಂಟ್ ಅವ ಚಿತ್ರಗುಪ್ತ ಅಂದರೆ. ಏನು ಸಾದಾ ಅಕೌಂಟೆಂಟ್ ಅಲ್ಲ ಅವನು, ಅವನು ಅವರ ಮುಖ್ಯಸ್ಥ ಅಂತ. ಚಿತ್ರ ಅಂತ ಇನ್ನೊಬ್ಬ, ಚಿತ್ರಗುಪ್ತ ನೀವು ಕೇಳಿದಿರಲ್ವ? ಪರಿಶೇಚನೆ ಮಾಡಬೇಕಾದ್ರೆ ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ, ಯಮಾಯ ಸ್ವಾಹ, ಯಮಧರ್ಮರಾಜಾಯ ಸ್ವಾಹ. ಊಟ ಮಾಡಬೇಕಾದ್ರೆ ಯಾಕೆ ಮಾಡೋದು? ಇಂತಹ ಪುಣ್ಯ ಪುರುಷನನ್ನು ಅವನ ಪರಿವಾರವನ್ನು ಸ್ಮರಣೆ ಮಾಡಿಕೊಡೋದು ಆ ಸಮಯದಲ್ಲಿ. ಒಂದೊಂದು ಅಗಳು ಕೂಡ ಅವನ ಕೃಪೆ, ಅದು ಲೆಕ್ಕ, ಅದು ಇಷ್ಟು ಅಗಳು ತಿನ್ನಬೇಕು ಅವನು ಅಂತ. ತಿಂದರೂ ಮುಗಿತು, ಜಾಸ್ತಿ ತಿಂದರೆ ಬೇಗ ಮುಗಿದೋಗುತ್ತೆ. ಹಾಗಾಗಿ ದಾನ ಮೇಲೆ ಲಿಖಾ ಹೇ ಖಾನೆ ವಾಲೆ ಕಾ ನಾಮ ಅಲ್ವಾ? ಅವನು ಎಷ್ಟು ತಿನ್ನಬೇಕು ಅನ್ನೋದಕ್ಕೊಂದು ಲೆಕ್ಕ ಇದೆ. ಬೇಗ ತಿಂದು ಮುಗಿಸ್ಬಾರ್ದು ಅದನ್ನ. ಮಿತಿಯಲ್ಲಿ ತಿಂದರೆ ಹೆಚ್ಚು ಕಾಲ ಬಾಳ್ಬೋದು, ಜಾಸ್ತಿ ತಿಂದುಬಿಟ್ರೆ ಆಯುಸ್ ಮುಗ್ದೋಗುತ್ತೆ ಬೇಗ ಅಂತ. ಹಾಗಾಗಿ ಊಟ ಮಾಡಬೇಕಾದ್ರೆ, ಪರಿಶೇಚನೆ ಮಾಡಬೇಕಾದ್ರೆ ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ, ಯಮಾಯ ಸ್ವಾಹ, ಯಮಧರ್ಮರಾಜಾಯ ಸ್ವಾಹ ಅದೆಲ್ಲ ಮಾಡಬೇಕಾಗತ್ತೆ ನೋಡಿ. ಅವರೆಲ್ಲ ಇದ್ದಾರಂತಲ್ಲಿ, ಕೃತಾಂತ ಇವರೆಲ್ಲ ಇದ್ದಾರೆ. ಹಾಗೆ ಅವನ ಭಟರು, ಯಮ ಭಟರು, ಅವರ ಕೈಯಲ್ಲಿ ಕೆಲವರ ಕೈಯಲ್ಲಿ ಪಾಶ ಇದೆ, ಕೆಲವರ ಕೈಯಲ್ಲಿ ದಂಡ ಇದೆ. ಅವರೆಲ್ಲ ಉಗ್ರರು, ತೀಕ್ಷ್ಣ ಸ್ವಭಾವದವರು, ಆದರೆ ವಶವರ್ತಿಗಳು, ಯಮನ ಆಜ್ಞೆಯನ್ನು ಪಾಲನೆ ಮಾಡ್ತಕ್ಕಂಥವರು. ಆತ್ಮ ತುಲ್ಯ ಫಲೈಹಿ, ಯಮನಿಗೆ ಮ್ಯಾಚಿಂಗ್ ಅಂತೆ ಅವರೆಲ್ಲರೂ ಕೂಡ, ಯಮನಿಗೆ ಹೊಂದಾಣಿಕೆ ಆಗತ್ತೆ ಅಂತ ಗುಣ ಸ್ವಭಾವ ಎಲ್ಲರಲ್ಲೂ ಕೂಡ ಅವನಿಗೆ ಸರಿ ಹೊಂದತಕ್ಕಂಥವ್ರು. ಅಂಥ ಸುಭಟರಿಂದ, ಮಹಾಭಟರಿಂದ ಸುತ್ತುವರಿಯಲ್ಪಟ್ಟಿದ್ದಾನಂತೆ ಯಮಧರ್ಮ ಅಂತ. ಅದು ಪಿತೃಲೋಕ. ಯಮಲೋಕಕ್ಕೆ ಪಿತೃಲೋಕ ಅಂತಲೂ ಕರೀತಾರೆ. ಯಮನನ್ನು ಪಿತೃಪತಿ ಅಂತ ಕರೀತಾರೆ. ಪಿತೃಗಳಿಗೆಲ್ಲ ಅವನು ಮುಖ್ಯಸ್ಥನಾಗಿರ್ತಕ್ಕಂಥವನು ಪಿತೃಪತಿ ಅಂತ ಕೂಡ ಕರೀತಾರೆ. ಹಾಗಾಗಿ ಅಲ್ಲಿ ಪಿತೃದೇವತೆಗಳ ಸಾನ್ನಿಧ್ಯ ಇದೆ ಯಮನ ಸಭೆಯಲ್ಲಿ. ಪಿತೃದೇವತೆಗಳು ಯಾರು ಗೊತ್ತಾ ನಿಮಗೆ? ಈ ದೇವತೆಗಳು ಕೂಡ ಪಿತೃಗಳು ಅವರು ಅಂತ. ಏನು ಇಂದ್ರಾದಿ ದೇವತೆಗಳಿದ್ದಾರೆ, ಇವರಿಗೂ ಪಿತೃಗಳು ಅಂತ. ಇವರು ಬಂದಿದ್ದು ಅವರಿಂದ,
ಇವರು ಅಪ್ಪಂದರು ಅಜ್ಜಂದ್ರು ಅವರು ಅಂತ. ಹಾಗಾಗಿ ಅಂಥ ಪಿತೃದೇವತೆಗಳು ಅವ್ರ ಕೈಯಲ್ಲಿ ಆಯುಧಗಳು ಇರೋದಿಲ್ಲ. ಬಿಳಿ ಬಟ್ಟೆ ಉಟ್ಟಿರ್ತಾರೆ, ಯಜ್ಞೋಪವೀತ ಧಾರಣೆ ಮಾಡಿರ್ತಾರೆ, ತುಂಬ ಶುಭವಾದ ಆಕಾರ ಪಿತೃಗಳಿದ್ದು ಅವರ ಅನುಗ್ರಹ ಇಲ್ಲದೆ ಜೀವನ ಮುಂದಕ್ಕೆ ಸಾಗೋದಿಲ್ಲ ಅಂತ. ನಮ್ಮ ಯಾರು ಜೀವನ ನಡಿಬೇಕು ಅಂದರೂ ಕೂಡ ಪಿತೃಗಳ ಆಶೀರ್ವಾದ ಬೇಕಾಗತ್ತೆ ಅಂಥವರು ಅಂತ. ಅವರಲ್ಲಿ 7 ಗುಂಪಿದೆಯಂತೆ. ಅಗ್ನಿಶ್ವಾತ, ಬರ್ಹಿಷದ, ವೈರಾಜ, ಸೋಮಪ, ಹವಿಷ್ಮಂತ, ಆಜ್ಯಪ, ಸುಕಾಲೀನ, ಹೀಗೆಲ್ಲ 7 ವರ್ಗಗಳು. ಅವರೆಲ್ಲ ಪಿತೃಗಳು ಕೂಡ ಅಲ್ಲಿ ಉಪಸ್ಥಿತರಿದ್ದಾರಂತೆ. ಕೆಲವರು ಸಾಕಾರವಾಗಿದ್ದಾರಂತೆ, ಕಣ್ಣಿಗೆ ಕಾಣುವಂತೆ ಪ್ರಕಟವಾಗಿದ್ದಾರಂತೆ. ಕೆಲವರು ಅಮೂರ್ತವಾಗಿ ಅಲ್ಲ ಗಾಡಿಯಲ್ಲಿ ಕರೆಗೆ ಹೋಗಿದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಅವ್ರು ಇದ್ದಾರೆ ಅವರಲ್ಲಿ, ಹಾಗೆ ಕೂಡ ಇದ್ದಾರಂತೆ ಪಿತೃಗಳು. ಆಮೇಲೆ ಮಹರ್ಷಿಗಳಿದ್ದಾರಂತೆ ಅಲ್ಲಿ. ಯಾರೆಲ್ಲ? ಅತ್ರಿ, ವಸಿಷ್ಠರು, ಪುಲಹ, ದಕ್ಷ, ಕ್ರತು, ಅಂಗಿರಾಹ, ಆಂಗಿರಸರು, ಜಾಮದಗ್ನ್ಯ, ಭೃಗುಶ್ಚೈವ, ಪುಲಸ್ತ್ಯ, ಅಗಸ್ತ್ಯ, ನಾರದಾಹ, ಇವರೆಲ್ಲ ಇದ್ದಾರೆ ಅಲ್ಲಿ ಅಂತ. ಪಿತೃರಾಜನ ಸಭೆಯಲ್ಲಿ ಅಂತ, ಪಿತೃಪತಿಯ ಸಭೆಯಲ್ಲಿ ಅಂತ. ಅವ್ರನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ವಂತೆ, ಅಷ್ಟೆಲ್ಲ ಋಷಿಗಳು ಕೂಡ ಇದ್ದಾರೆ ಅಲ್ಲಿ ಅಂತ. ಆಮೇಲೆ ಇನ್ನು ಅನೇಕರು ಧರ್ಮಶಾಸ್ತ್ರದ ಮರ್ಮವನ್ನು ಬಲ್ಲವರು, ಯಾವುದು ಸರಿ ಯಾವುದು ತಪ್ಪು ಅದರ ಸೂಕ್ಷ್ಮಗಳನ್ನು ಬಲ್ಲವರು ಅಂಥವರು ಕೂಡ ಬ್ರಹ್ಮನ ಆಜ್ಞೆಯಂತೆ ಯಮನ ಸಭೆಯಲ್ಲಿ ಇದ್ದುಕೊಂಡು ಯಮನ ಸೇವೆಯನ್ನು ಮಾಡ್ತಾರೆ ಅವರೆಲ್ಲರೂ ಕೂಡ ಅಂತ. ಹಾಗೆ ರಾಜರು ಕೂಡ ಇದ್ದಾರಂತ ಅಲ್ಲಿ. ರಾಜವಂಶಗಳು ಪ್ರಸಿದ್ಧವಾದ 2 ಇದೆ ಪ್ರಪಂಚದಲ್ಲಿ. ಹೇಳ್ತೀರಾ ಯಾವುದಂತ? ಸೂರ್ಯವಂಶ ಮತ್ತು ಚಂದ್ರವಂಶಕ್ಕೆ ಸೇರಿರ್ತಕ್ಕಂಥ ದೊಡ್ಡ ದೊಡ್ಡ ಚಕ್ರವರ್ತಿಗಳೆಲ್ಲ ಅಲ್ಲಿರ್ತಾರಂತೆ ಯಮನ ಆಸ್ಥಾನದಲ್ಲಿ. ಯಾಕೆಂದರೆ ಯಮನಿಗೂ ಅವರಿಗೂ ತುಂಬ ಹೋಲಿಕೆ ಇದೆ. ಯಮನ ಕೆಲಸವನ್ನೇ ಭೂಲೋಕದಲ್ಲಿ ಮಾಡ್ತಾರೆ ಅವರು. ಯಮದಂಡ ಇದ್ದ ಹಾಗೆ ರಾಜದಂಡ ಇರುತ್ತೆ ಒಂದು ನೋಡಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂಥದ್ದು, ಒಳ್ಳೆಯವರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಮನ ಕಾರ್ಯ ನೋಡಿ. ಅದು ಅಂಥ ಕಾರ್ಯವನ್ನು ಈ ಲೋಕದಲ್ಲಿ ಮಾಡ್ತಾರೆ ಅವರು. ಹಾಗಾಗಿ ಅಲ್ಲಿ ಯಮ ಧರ್ಮ ನಿರ್ಣಯ ಮಾಡುವಾಗ ಅವನಿಗೆ ಸಲಹೆ ಕೊಡೋದಕ್ಕೆ, ಅವನಿಗೆ ಪೂರ್ವಕವಾಗಿ ಒದಗಿ ಬರೋದಕ್ಕೆ ಚಕ್ರವರ್ತಿಗಳು ಕೂಡ ಅಲ್ಲಿ ಆ ಸಭೆಯಲ್ಲಿ ಸಾನ್ನಿಧ್ಯವನ್ನು ಭಾಗವಹಿಸ್ತಾರೆ ಅಂತ. ಮನು, ದಿಲೀಪನಂಥವರು, ಮಾಂಧಾತ, ಸಗರನಂಥವರು, ಭಗೀರಥ, ಅಂಬರೀಷ, ಅನರಣ್ಯನಂಥವರು. ಅನರಣ್ಯ ಯಾರು ಗೊತ್ತಾ? ಅನರಣ್ಯ ರಾಮನ ಪೂರ್ವಜ ಅನರಣ್ಯ. ಬಹಳ ದೊಡ್ಡ ಚಕ್ರವರ್ತಿ ಅವನು, ಧರ್ಮಾತ್ಮನಾಗಿರ್ತಕ್ಕಂಥ ಚಕ್ರವರ್ತಿ. ಅವನಿದ್ದಾಗ ರಾಮರಾಜ್ಯ ಹೇಗಿತ್ತು ಹಾಗಿತ್ತಂತೆ ಲೋಕ ಅನರಣ್ಯನ ಕಾಲದಲ್ಲಿ ಅಂತೆ. ರಾವಣನಿಗೂ ಅನರಣ್ಯನಿಗೂ ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ಅನರಣ್ಯನ ಸಾವಾಗತ್ತೆ. ಸಾಯುವಾಗ ಅನರಣ್ಯ ಹೇಳಿ ಹೋಗ್ತಾನೆ, ಮುಗಿತು ಅಂತ ಅನ್ಕೋಬೇಡ ರಾವಣ, ನನ್ನ ವಂಶದಲ್ಲೇ ಹುಟ್ಟಿ ಬರ್ತಾನೆ ಒಬ್ಬ ಮುಂದೆ, ರಾಮನೆಂಬುವನು. ಅವನು ನಿನ್ನನ್ನು ಸಂಹಾರ ಮಾಡ್ತಾನೆ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮಕ್ಕಳು, ಮೊಮ್ಮಕ್ಕಳು, ನಿನ್ನ ಮಂತ್ರಿ ಮಾಂಡಲಿಕರು, ನಿನ್ನ ಪರಿವಾರ ಬಳಗ ಎಲ್ಲರನ್ನು ಸರ್ವರನ್ನು ಕೂಡ ಸಂಹಾರ ಮಾಡ್ತಾನೆ ನಿನ್ನ ಊರಿಗೆ ಬಂದು ಅಂತ. ಅಂದರೆ ಅಂತಹ ಒಂದು ಕ್ರಾಂತದರ್ಶಿತ್ವ ಮುಂದೆ ಆಗೋದನ್ನು ಅವನು ಇವತ್ತೇ ಹೇಳ್ತಾನೆ ಅಂತ ಅನರಣ್ಯ ಅಂತ. ಅವನು ಕೂಡ ಈ ಸಭೆಯಲ್ಲಿದ್ದಾನಂತೆ ಯಮನ ಸಭೆಯಲ್ಲಿ ಅಂತ. ಹಾಗೆ ಚಂದ್ರವಂಶದವರು ಕೂಡ ಯಯಾತಿ, ನಹುಷ, ಪೂರು, ದುಷ್ಯಂತ, ಶಿಬಿ ಇಂಥವರೆಲ್ಲ, ನಲ, ಭರತ, ಶಂತನು, ಪಾಂಡು, ಕಾರ್ತವೀರ್ಯಾರ್ಜುನ ಇವರಂಥವರು ಅಂತ. ಇದೆಲ್ಲ ಉದಾಹರಣೆಗಳು ಅಂತ. ಇಂತಹ ಆದರ್ಶ ರಾಜರುಗಳು ಇಲ್ಲಿ ಧರ್ಮದಿಂದ ರಾಜ್ಯಭಾರ ಮಾಡಿರ್ತಕ್ಕಂಥವ್ರು, ಆದರ್ಶವಾಗಿ ರಾಜ್ಯಭಾರ ಮಾಡಿರ್ತಕ್ಕಂಥವ್ರು ಅಂಥವರು ಗತಿಸಿದ ಬಳಿಕ ಯಮನ ಸಭೆಯಲ್ಲಿ ಸಭಾಸದರಾಗ್ತಾರೆ ಅಂತ ಅವಕಾಶಗಳು ಅವರಿಗೆ ಇರ್ತವೆ ಅಂತ. ಅಲ್ಲಿ ಹೋಗಬೇಕಾದ್ರೆ ಆ ರಾಜರುಗಳು ಅಶ್ವಮೇಧ ಯಜ್ಞ ಮಾಡಿರಬೇಕು, ಒಂದಲ್ಲ ಅನೇಕ ಬಾರಿ ಅಶ್ವಮೇಧ ಯಜ್ಞ ಮಾಡಿರಬೇಕು. ಅಂಥವರು ಅಲ್ಲಿ ಆ ಸಭೆಯಲ್ಲಿ ಸಭಾಸದರಾಗಿರ್ತಾರೆ. ಯಮನ ಸಭೆಯಲ್ಲಿ ಧರ್ಮ ಏವ ಪ್ರವರ್ತತೆ, ಧರ್ಮಕ್ಕೆ ಮಾತ್ರ ಸ್ಥಾನ. ಆ ಸಭೆಯಲ್ಲಿ ಅಧರ್ಮಕ್ಕೆ ಜಾಗ ಇಲ್ಲ. ಸಭಾಯಾಂ ಧರ್ಮರಾಜಸ್ಯ ಧರ್ಮ ಏವ ಪ್ರವರ್ತತೆ, ಧರ್ಮ ಒಂದೇ ನಡೆಯುವಂಥದ್ದು, ಅಧರ್ಮಕ್ಕೆ ಆಸ್ಪದವೇ ಇಲ್ಲ. ಆದರೆ ಈ ಭೂಲೋಕದ ಸಭೆಗಳಲ್ಲಿ ಸತ್ಯ, ಸುಳ್ಳು, ಧರ್ಮ, ಅಧರ್ಮ ಎಲ್ಲ ನಡೆಯುತ್ತೆ ಅಲ್ವಾ? ಅಲ್ಲಿ ಹಾಗಿಲ್ಲ. ಧರ್ಮ ಏವ ಪ್ರವರ್ತತೆ ನ ತತ್ರ ಪಕ್ಷಪಾತೋಸ್ತಿ, ಪಕ್ಷಪಾತ ಇಲ್ವಂತೆ ಅಲ್ಲಿ. ಈ ಲೋಕದ ಸಭೆಗಳಲ್ಲಾಗತ್ತೆ, ಅವನು ಯಾರೋ ಒಬ್ಬನು ಯೋಗ್ಯನಲ್ಲ, ಅದ್ರ ನಮ್ಮ ಭಾವನಂಟ ಅವನು ಅಂತ, ಅವನಿಗೊಂದು ಅವನಿಗೆ ಅನುಕೂಲ ಮಾಡಿಕೊಟ್ಬಿಡು ಅಂತ ಅಂಥದ್ದೆಲ್ಲ ನಡೆಯುತ್ತೆ ಇಲ್ಲಿ ಅಂತ. ಆದರೆ ಯಮನ ಸಭೆಯಲ್ಲಿ ಹಾಗಲ್ಲ, ಪಕ್ಷಪಾತ ಇಲ್ಲ. ಸರಿಯೋ ಸರಿ, ತಪ್ಪೋ ತಪ್ಪು, ಅವನು ಯಾರೇ ಆಗಿರಲಿ. ನಾನೃತಂ, ಸುಳ್ಳಿಲ್ಲ ಯಮನ ಸಭೆಯಲ್ಲಿ. ಸುಳ್ಳು ಆಡೋಕ್ಕೆ ಆಗೋಲ್ವಂತೆ ಅಂತ, ಆಪ್ಷನ್ನೇ ಇಲ್ಲ ಅಂತ. ನಿಮ್ಗೆ ಆ ಬುದ್ಧಿನೂ ಬರಲ್ಲ, ಆಡೋಕ್ಕೂ ಸಾಧ್ಯ ಆಗೋಲ್ಲ ಅಂತ. ಅನೃತ ಇಲ್ಲ ಅಲ್ಲಿ. ನಚ ಮತ್ಸರಹ,
ಒಬ್ಬರನ್ನ ಕಂಡು ಒಬ್ಬರಿಗೆ ಹೊಟ್ಟೆ ಕೆಚ್ಚು, ಅವನಿಗೆ ಭಾಷಣಕ್ಕೆ ಅವಕಾಶ ಸಿಕ್ತು, ನಂಗೆ ಸಿಗಲಿಲ್ಲ, ಅವನು ಮಿಂಚಿದ, ನಾನು ಪಾತ್ರ ಮೂಲೆಯಲ್ಲಿ ಕೂತ್ಕೊಂಡಿದ್ದೇನೆ. ಮತ್ಸರ ಇದೆಯಲ್ಲ, ಈ ಭಾವ ಇಲ್ವಂತೆ ಅಲ್ಲಿ ಯಮನ ಸಭೆಯಲ್ಲಿ. ಹೀಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಎಲ್ಲ ಜ್ಞಾನಿಗಳೇ, ಸರ್ವೇ ಶಾಸ್ತ್ರವಿಧ, ಎಲ್ಲರೂ ಧರ್ಮಪರಾಯಣರು, ಧರ್ಮವೇ ಸರ್ವಸ್ವ, ಧರ್ಮವೇ ಶ್ರೇಷ್ಠ ಎನ್ನುವ ಭಾವ ಇರ್ತಕ್ಕಂಥವ್ರು. ಅಂಥವರು ಅಲ್ಲಿ ವೈವಸ್ವತನ ಯಮನ ಉಪಾಸನೆ ಮಾಡ್ತಾರೆ. ಇದು ಯಮನ ಸಭೆಯ ರೀತಿ. ಈಗ ನಮಗೆ ಬೇಕಾಗೋದು ಬರುತ್ತೆ. ಈಗ ಅಲ್ಲಿ ಸಮಾಧಾನವಾಗಿ ಕೇಳಬೇಕು. ಇಲ್ಲಿ ಹೋಗೋದಕ್ಕೆ 4 ಅಂದರೆ ಯಮಲೋಕಕ್ಕೆ 4 ದ್ವಾರಗಳು, ಆದರೆ 3 ದ್ವಾರಗಳಿಂದ ಹೋದವ್ರಿಗೆ ಮಾತ್ರವೇ ಈ ಸಭೆಗೆ ಹೋಗ್ಲಿಕ್ಕಾಗತ್ತೆ. ಯಾವುವು 3 ದ್ವಾರಗಳು? 3 ದ್ವಾರಗಳು. ಪೂರ್ವ ದಕ್ಷಿಣ ಇಲ್ಲ, ಪೂರ್ವ ಪಶ್ಚಿಮ ಉತ್ತರ. ಈ 3 ದ್ವಾರಗಳಿಂದ ಪ್ರವೇಶ ಮಾಡಿದವರು ಮಾತ್ರವೇ ಯಮನ ಸಭೆಗೆ, ಈ ಸಭೆಗೆ ಹೋಗ್ತಾರೆ, ಈ ಸಭಾಸ್ಥಾನಕ್ಕೆ ಹೋಗ್ತಾರೆ. ದಕ್ಷಿಣ ದ್ವಾರದಲ್ಲಿ ಹೋದವರಿಗೆ ಅದು ಕಥೆಯೇ ಬೇರೆ, ಅವರಿದ್ದು ಅವರಿಗಾಗುವ ದರ್ಶನವೇ ಬೇರೆ, ಅವರ ಅವಸ್ಥೆಯೇ ಬೇರೆ. ಅದು ಮತ್ತೆ ನೋಡೋಣ ಅದನ್ನು. ಈಗ ಒಳ್ಳೆಯದನ್ನು ನೋಡೋಣ, ಈಗ ಚೆನ್ನಾಗಿರೋದನ್ನು ನೋಡೋಣ ಈಗ. ಹಾಗೆ ನತಾಂ ಪಶ್ಯಂತೆ ಯೇ ಪಾಪಾಹ ದಕ್ಷಿಣೇನ ಪಥಾಗತಾಹ, ಪಾಪಿಗಳು ದಕ್ಷಿಣದ ಮಾರ್ಗದಿಂದ ಹೋದವರು ಆ ಸಭೆಯನ್ನು ನೋಡೋದಿಲ್ಲ. ಪಾಪಿ ಪಾಪ ವ್ಯತ್ಯಾಸ ಇದೆ. ಪಾಪಿ ಅಂದರೆ ಯಾರು ಗೊತ್ತಾ? ಯಾರಲ್ಲಿ ಪಾಪ ಇದೆಯೋ ಅವನು ಪಾಪಿ. ಅವನಲ್ಲಿ ಪಾಪ ಇದೆ ಅಂತ ಹೇಳೋಕ್ಕೋಗಲ್ಲ, ಅವನೇ ಪಾಪ ಅಂತ ಅಷ್ಟು ತುಂಬಿ ಹೋಗಿದ್ರೆ. ಅಪಾದ ಮಸ್ತಕ ಪಾಪ ಎಷ್ಟು ವ್ಯಾಪಿಸಿದೆ ಅಂದರೆ ಅವನಲ್ಲಿ ಪಾಪ ಇದೆ ಅಂತ ಹೇಳೋಕ್ಕೂ ಆಗಲ್ಲ ಅಂತ. ಬರೀ ಪಾಪವೇ. ಇಂಥವರಿಗೆಲ್ಲ ಅಲ್ಲಿ ಎಂಟ್ರಿ ಇಲ್ಲ. ಅವ್ರನ್ನ ಆ ವ್ಯವಸ್ಥೆ ಅಲೋ ಮಾಡೋದಿಲ್ಲ ಅಂತ, ಅವ್ರನ್ನೊಳಗೆ ಕೊಡೋದಿಲ್ಲ ಅಂತ. ಹಾಗಾಗಿ ದಕ್ಷಿಣ ಮಾರ್ಗದಿಂದ ಹೋಗಿರ್ತಕ್ಕಂಥ ಪಾಪಿಗಳು ಯಮನ ಆ ಸಭೆಯನ್ನು ಪ್ರವೇಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಇನ್ನುಳಿದ 3 ಮಾರ್ಗದಿಂದ ಹೋದವರಿಗೆ ಮಾತ್ರ ಸಾಧ್ಯ ಅಂತ. ಪೂರ್ವ ಮಾರ್ಗ ಹೇಗಿದೆ? ಪೂರ್ವದ ದಾರಿ ಹೇಗಿದೆ ಯಮಲೋಕದ್ದು ಅಂದರೆ ಸರ್ವಭೋಗ ಸಮನ್ವಿತ, ಎಲ್ಲ ಸುಖಗಳು ಆ ದಾರಿಯಲ್ಲೇ ಇದೆಯಂತೆ. ಹೋಗಿ ಸೇರಿದ ಮೇಲಿನ ವಿಷಯ ಬೇರೆ, ಆದರೆ ಆ ಮಾರ್ಗದಲ್ಲಿಯೇ ಎಲ್ಲ ಸುಖಗಳು ಕೂಡ ಇದೆಯಂತೆ. ಪಾರಿಜಾತ ತರುಚ್ಛಾಯಾಚ್ಛಾದಿತು, ಅಲ್ಲಿ ಪಾರಿಜಾತ ವೃಕ್ಷ, ಈ ಲೋಕದ ಪಾರಿಜಾತ ಅಲ್ಲ, ದೇವಲೋಕದ ಪಾರಿಜಾತ, ಕೇಳಿದ್ದನ್ನು ಕೊಡುವಂಥ ಪಾರಿಜಾತ ವೃಕ್ಷದ ನೆರಳು ಆ ಇಡೀ ದಾರಿಯಲ್ಲಿ. ಬಿಸಿಲಿಲ್ಲ ಅಲ್ಲಿ. ರತ್ನ ಮಂಡಿತ, ರತ್ನದ ಹಾದಿಯಂತೆ, ಆ ಹಾದಿಯಲ್ಲಿ ರತ್ನದ ಅಲಂಕಾರ ಇದೆಯಂತೆ. ವಿಮಾನ ಗಣ ಸಂಕೀರ್ಣ, ಅಲ್ಲಲ್ಲಿ ವಿಮಾನಗಳಲ್ಲಿ ಹೋಗ್ಬೋದು ಅಂತ, ಅಂಥದ್ದು. ಹಂಸಾವಲಿ ವಿರಾಜಿತ, ಹಂಸಗಳು ಅಲ್ಲೆಲ್ಲ ಅಂತ. ವಿದ್ರುಮಾರಾಮ ಸಂಕೀರ್ಣ, ಹವಳದ ಉದ್ಯಾನಗಳು. ಅಮೃತದ್ರವ, ಎಲ್ಲೆಂದರಲ್ಲಿ ಅಮೃತದ್ರವ. ನಿಮಗೆ ಬಾಯಾರಿಕೆ ಅಂತ ಅನಿಸಿದ್ರೆ, ಕುಡಿಬೇಕು ಅಂತ ಅನಿಸಿದ್ರೆ ಅಮೃತವನ್ನು ಕುಡಿಬೋದು ಅಂತ ಅವಕಾಶ ಪೂರ್ವ ಮಾರ್ಗದಲ್ಲಿದೆ. ಅಲ್ಲಿ ಯಾರು ಹೋಗ್ತಾರೆ ಪೂರ್ವ ಮಾರ್ಗದಲ್ಲಿ ಅಂದರೆ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಅಮಲಾಹ ಪುಣ್ಯಾಹ, ಪಾಪವೇ ಇಲ್ಲದೆ ಇರ್ತಕ್ಕಂಥ ಅಂಥವ್ರು ಹೋಗ್ತಾರಂತೆ. ಅಪ್ಸರಿಯರು ಹೋಗ್ತಾರಂತೆ, ಗಂಧರ್ವರು ಹೋಗ್ತಾರಂತೆ. ವಿದ್ಯಾಧರರು ಮತ್ತು ಮಹೋರಗರು ಮಹಾಸರ್ಪಗಳು, ಅವರು ಆ ದಾರಿಯಲ್ಲಿ ಹೋಗ್ತಾರಂತೆ. ಆಮೇಲೆ ಮನುಷ್ಯರ ಮಧ್ಯದಲ್ಲಿ ಯಾರು ಹೋಗ್ತಾರೆ ಅಂದರೆ ದೇವತಾರಾಧಕಾಹ, ಯಾರು ದೇವತೆಗಳ ಆರಾಧನೆ ಮಾಡ್ತಾರೋ ಈ ಲೋಕದಲ್ಲಿ ಅವರಿಗೆ ಆ ದಾರಿ ತೆರೆದಿದೆ. ಶಿವಭಕ್ತಿ ಪರಾಯಣ, ಯಾರು ಶಿವಭಕ್ತರೋ, ಶಿವಭಕ್ತರು ಅಂದೇನು ಸರಿಯಾದ ಭಕ್ತಿ ಇರಬೇಕು. ಅಪರೂಪಕ್ಕೂ ಅನ್ಸುತ್ತೆ ಈಶ್ವರನ ನೆನಪು ಮಾಡಿಕೊಂಡು ನಾನು ಶಿವಭಕ್ತ ಅಂತ ಅನ್ನೋದಲ್ಲ, ನಿಜವಾದ ಭಕ್ತಿ ಇರಬೇಕು. ಅಂತಹ ಶಿವಭಕ್ತಿ ಪರಾಯಣರು ಅಲ್ಲಿ ಹೋಗ್ತಾರಂತೆ. ಮತ್ತಾರು ಹೋಗ್ತಾರೆ ಬೇಸಿಗೆಯಲ್ಲಿ, ಇಂಥ ಬಿರು ಬೇಸಿಗೆಯಲ್ಲಿ ಯಾರು ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾರೋ, ತಮಗೆ ಬೇಕಾದವರಿಗೆಲ್ಲ, ದಾರಿ ಹೋಕರಿಗೆ, ಸಂಬಂಧವಿಲ್ಲದೆ ಇರ್ತಕ್ಕಂಥವ್ರು, ಮಾರ್ಗ ಮಧ್ಯದಲ್ಲಿ ನಡೆದು ಹೋಗ್ತಕ್ಕಂಥ ದಾರಿ ಅವತ್ತಿನ ಕಾಲದಲ್ಲೆಲ್ಲ ತುಂಬ ಇದ್ದಿದ್ದು. ಬಾಯಾರಿ ಬಳಲಿದವರಿಗೆ ನೀರಿನ ವ್ಯವಸ್ಥೆ ಮಾಡ್ತಾರಲ್ಲ, ಅವರಿಗೆ ಆ ದಾರಿ ತೆರೆಯುತ್ತೆ. ಮಾಘೆ ಕಾಷ್ಟಪ್ರದಾಯಿನ, ಚಳಿಗಾಲದಲ್ಲಿ ಮಿತಿಮೀರಿದ ಚಳಿ ಇದ್ದಾಗ ಕಷ್ಟಪಡುವವರಿಗೆ ಮೈ ಬೆಚ್ಚಗೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಡ್ತಕ್ಕಂಥವ್ರು, ಬೆಂಕಿಯೋ ಅಥವಾ ಬಟ್ಟೆಯೋ ಅಂಥದ್ದನ್ನೆಲ್ಲ ಕೊಟ್ಟು ಆ ಚಳಿಯಿಂದ ರಕ್ಷಣೆ ಕೊಡ್ತಕ್ಕಂಥವ್ರು. ಅಂತಹ ಇದು ಉದಾಹರಣೆ ಅಷ್ಟೇ ಅಂತ. ಉಪಕಾರಿಗಳು, ಕಷ್ಟದಲ್ಲಿ ಇದ್ದವರಿಗೂ ಸಹಾಯ ಮಾಡ್ತಕ್ಕಂಥವ್ರು. ಹಾಗೆ ಮಳೆಗಾಲದಲ್ಲಿ, ಚಳಿಗಾಲ ಬೇಸಿಗೆಗಾಲ ಎರಡೂ ಆಯ್ತಲ್ಲ, ಮಳೆಗಾಲ ಬಂದಾಗ ವಿರಕ್ತರು, ಸನ್ಯಾಸಿಗಳು, ಅಂಥವ್ರಿಗೆ ಚಾತುರ್ಮಾಸ್ಯ ಆಚರಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥವ್ರು, ಅವರಿಗೆ ಆಶ್ರಯ ಕಲ್ಪನೆ ಮಾಡಿ ಇಡೀ ಚಾತುರ್ಮಾಸ್ಯ ವ್ರತವನ್ನು ನಡೆಯುವಂತೆ ಮಾಡಿಕೊಡ್ತಕ್ಕಂಥವ್ರು, ದಾನಮಾನಗಳನ್ನು ಮಾಡ್ತಕ್ಕಂಥವ್ರು, ಅವರಿಗೂ ಆ ದಾರಿ ತೆರೆದಿದೆ ಅಂತೆ. ಅಷ್ಟು ಮಾತ್ರ ಅಲ್ಲ,
ಯಾರಿಗೂ ಬೇಜಾರಾಗಿದೆ ಅಂತ ಅನ್ಕೊಳ್ಳಿ, ಯಾರಿಗೂ ತುಂಬ ದುಃಖ ಆಗಿದೆ, ಸಮಾಧಾನ ಹೇಳ್ತಕ್ಕಂಥವ್ರು ಹೋಗಿ ನೋಡಿ, ನಿಮಗೆಲ್ಲ ಅವಕಾಶ ಇದೆ ನೋಡಿ. ಯಾರು ನೊಂದಿದ್ದಾನೆ, ಬಹಳ ಕಷ್ಟಪಡ್ತಾ ಇದ್ದಾನೆ, ಅವನಿಗೆ ಸಾಂತ್ವನ ಹೇಳ್ತಕ್ಕಂಥವ್ರು, ಸಮಾಧಾನ ಮಾಡ್ತಕ್ಕಂಥವ್ರು ಅಂಥವನನ್ನು. ದುಃಖಿತಸ್ಯ ಅಮೃತಂ ಬ್ರೂತೆ, ಅಮೃತ ಸದೃಶವಾದ ಮಾತನ್ನು ದುಃಖಿತನ ಬಳಿ ಹೋಗಿ ಆಡ್ತಕ್ಕಂಥವ್ರು, ಹಾಗೆ ಆಶ್ರಯ ಕೊಡ್ತಕ್ಕಂಥವ್ರು. ಸತ್ಯ ಧರ್ಮರತಾಹ, ಸತ್ಯ ಧರ್ಮಗಳಲ್ಲಿ ಯಾರು ನಿರತರಾಗಿರ್ತಾರೋ ಅಂಥವರು. ಕ್ರೋಧ ಲೋಭ ಇಲ್ಲ, ಸಿಟ್ಟು ಬಿಟ್ಟವರು, ಲೋಭವನ್ನು ಮೀರಿದವರು. ಹಾಗೆ ಪಿತೃ ಮಾತೃಶ್ರೀಯ ಭಕ್ತ, ಯಾರಿಗೆ ತಂದೆ ತಾಯಿಯರಲ್ಲಿ ಭಕ್ತಿ ಇದೆ, ಯಾರು ತಂದೆ ತಾಯಿಯರನ್ನು ಸೇವೆ ಮಾಡ್ತಾರೆ ಅಂಥವರು. ಅದಕ್ಕೆ ಉದಾಹರಣೆ ಮುಂದೆ ಬರುತ್ತೆ, ಕೊಡ್ತೀವಿ ನಿಮಗೆ. ಒಂದು ಉದಾಹರಣೆ ನೆನಪಾಗತ್ತೆ ಈಗಲೇ ನಿಮಗೆ? ನೆನಪು ಮಾಡ್ಕೊಳ್ಳಿ ಉದಾಹರಣೆನ. ಶ್ರವಣಕುಮಾರ ಏನು ಮಾಡಿದ್ದ? ಅವ್ರ ತಂದೆ ತಾಯಿಗಳಿಗೆ ಏನಾಗಿತ್ತು? ಕಣ್ ಕಾಣ್ತಿರಿಲ್ಲ. ಆಮೇಲೆ ತುಂಬ ವಯಸ್ಸಾಗಿತ್ತು ಅವರಿಗೆ. ಅಪ್ರಗ್ರಹ ಅಂತ ಕರೀತಾರೆ, ಅಂದರೆ ಅನಾಯಕ ಅಂತ, ಅಪರಿಣಾಯಕ ಅಂತ ಹೇಳ್ತಾರೆ. ಎಲ್ಲೂ ಒಂದು ಕಡೆ ಒಂದು ಕಡೆ ಹೋಗೋ ಶಕ್ತಿ ಅವರಿಗಿಲ್ಲ, ಎದ್ದು ಇಲ್ಲಿಂದ ಅಲ್ಲಿಗೆ ಹೋಗೋ ಶಕ್ತಿ ಕೂಡ ಅವರಿಗಿಲ್ಲ, ಕಣ್ಣು ಕೂಡ ಇಲ್ಲ. ಅಂಥ ಒಂದು ನಿರ್ಭಯಾವಸ್ಥೆಯಲ್ಲಿ, ಅಂಥ ಒಂದು ಕಷ್ಟದ ಅವಸ್ಥೆಯಲ್ಲಿ ಇದ್ದವರು ಅವರು. ಅವರು ಸೇವೆ ಶ್ರವಣಕುಮಾರ ಪರಿಪರಿಯಾಗಿ ಮಾಡ್ತಾನೆ, ಗೊತ್ತಲ್ಲ ನಿಮಗೆಲ್ಲ. ಕೊನೆಗೆ ಅವನ ಅವಸಾನ ಹೇಗಾಯಿತು ಶ್ರವಣಕುಮಾರನದ್ದು? ದಶರಥ ಯಾಕೆ ಅವನು ಕೊಂದ? ಪಾಪ ಕೊಲ್ಬಾರ್ದಿತ್ತು ಅಲ್ವಾ? ಬೇಕು ಅಂತ ಕೊಂದನ? ದಶರಥ ಬೇಟೆಯಾಡೋಕ್ಕೆ ಹೋದಾಗ ಸರಿಯೂ ತೀರದಲ್ಲಿ ಅವನೆಲ್ಲೋ ಒಂದು ಮರೆಯಲ್ಲಿದ್ದ. ಅವನು ಅಂದರೆ ಮೃಗಗಳು ನೀರು ಕುಡಿಯಕ್ಕೆ ಬಂದಾಗ ಬೇಟೆಯಾಡಬೇಕು ಅಂತ ಮರೆಯಲ್ಲಿ ನಿಂತು ಕಾಯ್ತಾ ಇದ್ದ. ಶಬ್ದ ಕೇಳ್ತು ಅವನಿಗೊಂದು. ಏನು ಶಬ್ದ ಅದು? ನಿಜವಾಗಿ ತನ್ನ ವೃದ್ಧ ತಂದೆ ತಾಯಿಗಳ ಸಲುವಾಗಿ ಶ್ರವಣಕುಮಾರ ಘಟವನ್ನು, ಕುಂಭವನ್ನು ತಂದು ನೀರು ತುಂಬಿಕೊಳ್ತಾ ಇದ್ದ. ಯಾವ ಥರ ಕೇಳಿಸ್ತು ದಶರಥನಿಗದು? ಆನೆಯೋ ಅಥವಾ ಕಾಡ್ಕೋಣವೋ ಅದು ಸದ್ದು ಮಾಡ್ತಾ ಇರುವಂತೆ ಕೇಳ್ಬಿಡುತ್ತೆ ಅವನಿಗೆ, ದಶರಥನಿಗೆ. ಎಂಥ ಬಾಣವನ್ನು ಬಿಟ್ಟ? ನೋಡಿ ಬಾಣ ಪ್ರಯೋಗ ಮಾಡಿದ್ದಲ್ಲ ಅವನು, ಶಬ್ದವೇದಿ ಅಂತ. ಆ ಶಬ್ದದ ಮೇಲೆ ಒಂದು ಅಂದಾಜು ಮಾಡಿ ಎಲ್ಲಿ ತಲೆ ಇರ್ಬೋದು, ಎಲ್ಲಿ ಎದೆ ಇರ್ಬೋದು, ಆ ಶಬ್ದ ಬಂದ ಲೆಕ್ಕದಲ್ಲಿ ಹಾಗೆ ಬಾಣ ಪ್ರಯೋಗ ಮಾಡಿದ್ದು. ಅದಾಗಿ ಶ್ರವಣಕುಮಾರ ಸತ್ತು ಹೋಗ್ತಾನೆ. ಸತ್ತು ಹೋಗೋ ಮೊದಲು ಒಂದು ಹೇಳ್ತಾನೆ ಅವನು, ತಂದೆ ತಾಯಿಯಲ್ಲಿ ಹತ್ತಿರದಲ್ಲಿದ್ದಾರೆ, ಅವರಿಗೆ ನೀರನ್ನು ತೊಗೊಂಡು ಕೊಡು, ಪಾಪ ನೀರಿಗಾಗಿ ಕಾಯ್ತಾ ಇರ್ತಾರೆ ಅಂತ. ದಶರಥ ಆ ತಂದೆ ತಾಯಿಯರಿಗೆ ನೀರು ಕೊಟ್ಟು ಆಮೇಲೆ ಅವ್ರಿಗೆ ವಿಷಯ ಹೇಳಿ ಕರ್ಕೊಂಡು ಬರ್ತಾನೆ, ಈ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಆ ಶವವನ್ನು ಅವರು ಮುಟ್ಟಿಯಾರು, ಅವರು ಕೊನೆಗೆ ಅಂತಿಮ ದರ್ಶನ ಅಲ್ಲ, ಅಂತಿಮ ಸ್ಪರ್ಶ ಅವರು ಮಾಡಬೇಕಲ್ಲ, ಕರ್ಕೊಂಡು ಬರ್ತಾನೆ ದಶರಥ. ತುಂಬ ದುಃಖ ಪಡ್ತಾರೆ ಅವರು, ತುಂಬ ದುಃಖ ಪಡ್ತಾರೆ, ಇನ್ನಿಲ್ಲ ಅನ್ನೋಷ್ಟು ದುಃಖ ಓಡಾಡ್ತಾರೆ ಆ ತಂದೆ ತಾಯಿಗಳು. ಆಗ ಆ ಸಮಯದಲ್ಲಿ ಒಂದು ದೃಶ್ಯ ನಡೆಯುತ್ತೆ ಅಲ್ಲಿ. ಏನು ದೃಶ್ಯ? ಶ್ರವಣಕುಮಾರ ಆ ಶವದಿಂದ, ಅವನ ಶವದಿಂದ ಮೇಲಕ್ಕೆ ಇಡ್ತಾನೆ ಅಂತ. ಶವ ಹಾಗೆ ಇರುತ್ತೆ, ಶವ ಬಿದ್ದೇ ಇರುತ್ತೆ. ಸತ್ತು ದಿವ್ಯೇನ ರೂಪೇಣ, ದಿವ್ಯ ರೂಪವನ್ನು ಧರಿಸಿ ಆ ಮುನಿಪುತ್ರ ಶ್ರವಣಕುಮಾರ ಮೇಲಕ್ಕೆದ್ದ. ಸ್ವಕರ್ಮಭಿ, ತಾನು ಮಾಡಿದ ಕರ್ಮಗಳು, ತಾನು ಮಾಡಿದ ಪಿತೃಮಾತೃ ಸೇವೆ ಇದೆಯಲ್ಲ, ತಂದೆ ತಾಯಿಯರ ಸೇವೆ ಇದೆಯಲ್ಲ, ಆ ಸೇವೆಯ ಫಲವಾಗಿ ಆ ಶ್ರವಣಕುಮಾರ ದಿವ್ಯ ರೂಪವನ್ನು, ದೇವತಾ ಪುರುಷನ ರೂಪವನ್ನು ಧಾರಣೆ ಮಾಡಿ ಮೇಲಕ್ಕೆ ಇಡ್ತಾನೆ, ಆಕಾಶಕ್ಕೆ ಇಡ್ತಾನವನು. ಸ್ವರ್ಗ ಮಧ್ಯಾರೋಹದ್ ಕ್ಷಿಪ್ರಂ ಶಕ್ರೇಣ ಸಹ ಧರ್ಮವಿತು. ಅವನು ಕರ್ಕೊಂಡು ಹೋಗಕ್ಕೆ ಯಾರು ಬಂದಿದ್ರು? ಇಂದ್ರ ಬಂದಿದ್ದ, ದೇವತೆಗಳ ರಾಜ ಬಂದಿದ್ದ, ಯಮದೂತರಲ್ಲ, ಸಾಕ್ಷಾತ್ ದೇವತೆಗಳ ದೊರೆ ಆತನನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಅಲ್ಲಿಗೆ ಬಂದಿದ್ದ. ವಿಮಾನವನ್ನು ತೆಗೆದುಕೊಂಡು ಬಂದಿದ್ದ ಇಂದ್ರ. ಹಾಗಾಗಿ ದಿವ್ಯ ರೂಪವನ್ನು ತಾಳಿ, ದಿವ್ಯ ವಸ್ತುಗಳನ್ನು ಧಾರಣೆ ಮಾಡಿ, ದಿವ್ಯಾಭರಣಗಳನ್ನು ಧಾರಣೆ ಮಾಡಿ, ದಿವ್ಯ ವಿಮಾನವನ್ನು ಏರಿ ಸ್ವರ್ಗಕ್ಕೆ ಇರ್ತಾನೆ ಶ್ರವಣಕುಮಾರ. ಆದರೆ ಅವನು ಸ್ವರ್ಗಕ್ಕೆ ಏರುವ ಮುನ್ನ ಇಂದ್ರನ ಜೊತೆಯಲ್ಲಿ ಆಕಾಶದಲ್ಲಿ ನಿಂತ್ಕೊಂಡಿರ್ತಾನೆ. ಅಲ್ಲಿಂದಲೇ ತನ್ನ ತಂದೆ ತಾಯಿಗಳಿಗೆ ಅವನು ಮಾತಾಡ್ತಾನೆ, ಅವರಿಗೆ ಗೋಚರಿಸ್ತಾನೆ ಅವನು. ತಂದೆ ತಾಯಿಗಳು ಅವರು ಕೂಡ ತಪಸ್ವಿಗಳೇ, ಅವರಿಬ್ಬರು ಕೂಡ ತಪಸ್ವಿಗಳೇ. ಹಾಗಾಗಿ ಅವರ ಕಣ್ಣಿಗೆ ಅವನು ಪ್ರಕಟ ಆಗ್ತಾನೆ, ಶ್ರವಣಕುಮಾರ ಕಾಣ್ತಾನೆ. ಆಬಭಾಷೆ ಚತೌ ವೃದ್ಧವು, ಅವರಿಬ್ಬರಿಗೂ ಅವನು ಮಾತಾಡ್ತಾನೆ ಶ್ರವಣಕುಮಾರ. ಏನು ಮಾತಾಡ್ತಾನೆ ಅಂದರೆ ಅವ್ರನ್ನ ಸಂತೈಸ್ತಾನೆ, ಸಮಾಧಾನ ಮಾಡ್ತಾನೆ. ನೋಡಿ, ನನಗಿಷ್ಟು ಒಳ್ಳೆಯದಾಗಿದೆ, ನನಗೇನು ಕೆಟ್ಟದಾಗಿಲ್ಲ,
ಆ ಶರೀರ ಹೋಗಿ ಈ ಶರೀರ ಬಂತು. ಯಾರಾದರೂ ನಿಮ್ಮ ಕೈಯಿಂದ ಕಬ್ಬಣ ತಗೊಂಡು ಚಿನ್ನ ಕೊಡೋದಾದ್ರೆ ನಿಮ್ಗೆ ಒಳ್ಳೇದಾಯ್ತು ಕೆಟ್ಟದಾಯ್ತು ಅಲ್ವಾ? ಅದಾಗಿದ್ದಲ್ಲಿ ಈ ಮನುಷ್ಯ ಶರೀರ ತುಂಬ ದುರ್ಬಲ, ತುಂಬ ಅದು ಯೋಗ್ಯತೆ ತುಂಬ ಕಡಿಮೆ ಆ ದೇವ ಶರೀರದ ದೃಷ್ಟಿಯಿಂದ. ಅಂಥ ಅದ್ಭುತವಾಗಿರುವಂಥ ಶರೀರ ಅದು ಅಂತ. ಹಾಗಾಗಿ ಅವನು ಹೇಳ್ತಾನೆ, ಆ ತಂದೆ ತಾಯಿಯನ್ನು ಸಂತೈಸಿ ಅವರಿಬ್ಬರಿಗೂ ಅವನು ಹೇಳ್ತಾನೆ, ನಿಮ್ಮ ದಯೆಯಿಂದ ನಿಮ್ಮ ಸೇವೆಯಿಂದ ನನಗಿದೆಲ್ಲ ಪ್ರಾಪ್ತ ಆಯಿತು. ಅವನು ಬೇರೆ ಏನೂ ಮಾಡಿಲ್ಲ ಶ್ರವಣಕುಮಾರ. ಯಜ್ಞ ಮಾಡಿದ್ನಾ, ಯಾಗ ಮಾಡಿದ್ನಾ? ಇಲ್ಲ. ದಾನ ಮಾಡಿದ್ನಾ, ಮತ್ತೊಂದು ಮಾಡಿದ್ನಾ? ಏನೂ ಇಲ್ಲ. ಮಾಡಿದ್ದೇನು ಅಂದರೆ ತಂದೆ ತಾಯಿ ಸೇವೆ. ವೃದ್ಧ ತಂದೆ ತಾಯಿಗಳು, ಅಂಧ ತಂದೆ ತಾಯಿಗಳು, ಅಶಕ್ತ ತಂದೆ ತಾಯಿಗಳು, ಅವರ ಸೇವೆ ಮಾಡಿದ್ದು ಅವನಷ್ಟೇ. ಅದರ ಫಲವಾಗಿ ಈ ಸ್ಥಾನ ನನಗೆ ಪ್ರಾಪ್ತ ಆಯಿತು. ನೀವು ಕೂಡ ಬರ್ತೀರಿ ನನ್ನ ಹಿಂದೆ. ನನ್ನಲ್ಲಿಗೆ ಹೆಚ್ಚು ಸಮಯ ಇಲ್ಲ, ಅತ್ಯಲ್ಪ ಸಮಯದಲ್ಲಿ ನಾನಿರುವಲ್ಲಿಗೆ ನೀವು ಕೂಡ ಬರ್ತೀರಿ, ಬೇಜಾರು ಮಾಡ್ಕೋಬೇಡಿ ಅಂಥೇಳಿ ದಿವ್ಯೇನ ವಿಮಾನೇನ, ದಿವ್ಯ ವಿಮಾನವನ್ನು ಏರಿ ದಿವ್ಯ ವಪುರ್ಧಾರಿಯಾಗಿ, ದಿವ್ಯ ಶರೀರಧಾರಿಯಾಗಿ, ದಿವಂ ಕ್ಷಿಪ್ರಂ ಆರುಢೋಹ, ಕ್ಷಿಪ್ರಗತಿಯಲ್ಲಿ ಸ್ವರ್ಗವನ್ನು ಏರಿದನಂತೆ ಶ್ರವಣಕುಮಾರ. ಇಂಥವರಿಗೆ ಆ ದಾರಿ. ಯಮಲೋಕದ ಆ ಪೂರ್ವ ಮಾರ್ಗ ಇದೆಯಲ್ಲ, ಆ ಪೂರ್ವ ಮಾರ್ಗ ಈ ರೀತಿ ಗುರು ಸೇವೆ, ಪಿತೃಮಾತೃಗಳ ಸೇವೆಯನ್ನು ಮಾಡಿರ್ತಕ್ಕಂಥವರಿಗೆ ಅಂತ. ಹಾಗೆ ಇನ್ನೊಂದು, ಗುರು ಶುಶ್ರೂಷಣೆ ರತಾಹ, ಯಾರು ಗುರು ಸೇವೆ ಮಾಡ್ತಾರೋ ಅವರಿಗೆ ಯಮಲೋಕದ ಪೂರ್ವ ದ್ವಾರ ತೆರೆಯುತ್ತೆ, ಯಮನ ಸಭೆಯಲ್ಲಿ ಅವಕಾಶ ಸಿಗುತ್ತೆ. ಗುರು ಸೇವೆಗೆ ಒಂದು ಉದಾಹರಣೆ ಕೊಡ್ತೀರಾ? ಏಕಲವ್ಯ ಗುರು ಸೇವೆ ಮಾಡಲಿಲ್ಲ, ಗುರು ಭಕ್ತಿ ಮಾಡಿದ್ದು. ಅವನು ಗುರು ಸೇವೆ ಮಾಡಿದ್ದು ಅದು. ಮತ್ತೆ ಕರ್ಣ, ಮತ್ತೆ ಬಬ್ರುವಾಹನ, ಮತ್ತೆ ಉತ್ತಂಕ. ಸರಿ ಇದೆ. ಆಮೇಲೆ ನಿಮಗೆ ನೀವು ನಿರೀಕ್ಷೆ ಮಾಡಿದರೆ ಉದಾಹರಣೆ ಕೊಡ್ಬೇಕಾ? ಒಂದು ನೀವು ಕಲ್ಪನೆ ಮಾಡಿದ್ದೀರ ಅಂತ ಉದಾಹರಣೆ ಕೊಡ್ಬೇಕಾ? ನೀವು ಕಲ್ಪನೆ ಮಾಡಿಲ್ಲ ಅದನ್ನ ಅಂತ. ರಾಮಾಯಣದಲ್ಲಿ ಒಂದು ಪ್ರಸಿದ್ಧವಾದ ಪಾತ್ರ ಇದೆ, ಒಂದು ಅಜ್ಜಿ. ಅವಳಿಗೆ ಏನಾಯ್ತು ಅಂತ ಗೊತ್ತು ನಿಮಗೆಲ್ಲ ಅಲ್ವಾ? ರಾಮನ ದರ್ಶನ, ರಾಮನ ಸೇವೆ ಮಾಡ್ತಾಳಲ್ಲ ಅವಳು, ಹೇಗಾಯ್ತು ಗೊತ್ತಾ ನಿಮಗೆ? ಅದು ಗುರು ಸೇವೆ ಮಾಡುತ್ತಾಳೆ ಶಬರಿ. ಶಬರಿಯೇ ಹೇಳ್ಕೊಡ್ತಾಳೆ ರಾಮನ ಬಳಿಯಲ್ಲಿ. ರಾಮ ಆಶ್ರಮ ಪ್ರವೇಶ ಮಾಡ್ತಿರೋ ಹಾಗೆ ಆಕೆ ಸಿದ್ಧ ಅಂತ ಆಕೆಯನ್ನು ಕರೀತಾರೆ. ಸಿದ್ಧ ಅಂದರೆ ಸಿದ್ಧಳಾಗಿದ್ದಾಳೆ ಅವಳು ಹೋಗೋದಕ್ಕವಳು. ಒಂದು ಸಣ್ಣ ಒಂದು ಚಿಕ್ಕ ತಡೆ ಅಷ್ಟೇ, ರಾಮನ ನೋಡ್ತಿರಾಗಿ ಕರ್ಗೋಗುತ್ತದು. ಸಿದ್ಧಿ ಆಗ್ಬಿಟ್ಟಿದೆ ಅವಳಿಗೆ, ಅಂಥವಳು ಅವಳು ಅಂತ. ಅವಳು ರಾಮನಿಗೆ ಹೇಳ್ತಾಳೆ, ಚಕ್ಷುಷ ತವ ಸೌಮ್ಯೇನ ಪೂತಾಸ್ಮಿ, ನಿನ್ನ ನೋಟದಿಂದ ನಾನು ಪವಿತ್ರಳಾಗಿಬಿಟ್ಟೆ. ಅಂದರೆ ರಾಮ ನೋಡ್ತಾನಲ್ವ ಆಕೆಯನ್ನು, ಅಷ್ಟರಿಂದ ಅವಳದೆಲ್ಲ ಪರಿಹಾರ ಆಗಿಬಿಡ್ತು. ಏನಿತ್ತೋ ಚೂರ್ಪಾರು ಅದೆಲ್ಲ ಮುಗಿದೋಯ್ತು, ಅವಳಿಗೆ ದ್ವಾರಗಳು ತೆರ್ಕೊಳ್ತು. ಹಾಗಾಗಿ ನಿನ್ನ ಕೃಪೆಯಿಂದ ನಾನು ಆ ದೇವಲೋಕಗಳನ್ನು, ದಿವ್ಯ ಲೋಕಗಳನ್ನು ನಾನು ಏರ್ತೇನೆ ಅಂತೆಲ್ಲ ಹೇಳಿ ಅವಳು ತನ್ನ ಗುರುಗಳ ಬಗ್ಗೆ ಹೇಳ್ತಾಳೆ. ನಾನು ಗುರು ಸೇವೆ ಮಾಡ್ತಾ ಇದ್ದೆ, ಮತಂಗ ಮುನಿಗಳ ಶಿಷ್ಯರು ತುಂಬ ಪ್ರಭಾವಿಗಳು, ಅವರೆಲ್ಲ ತುಂಬ ದೊಡ್ಡ ತಪಸ್ವಿಗಳು, ಅವ್ರ ಸೇವೆ ಮಾಡ್ತಾ ಇದ್ದೆ. ಚಿತ್ರಕೂಟಕ್ಕೆ ನೀನು ಬಂದಾಗ ಅವರು ನನ್ನನ್ನು ಕರೆದು ಹೇಳಿದರು, ನಾವು ಹೊರಟು, ನಮಗೆ ಅಲ್ಲಿವರೆಗೆ ಇರೋದಕ್ಕೆ ಆಯುಸ್ಸಿಲ್ಲ, ಅವಕಾಶ ಇಲ್ಲ, ಆದರೆ ನೀನಿರು, ರಾಮ ಬರ್ತಾನೆ ಇಲ್ಲಿಗೆ. ಶಬರಿಗೆ ಹೇಗೆ ಗೊತ್ತಾಗಿದ್ದು ರಾಮ ಬರ್ತಾನೆ ಅಂತ ಆಶ್ರಮಕ್ಕೆ? ಅವರು ಗುರುಗಳು ಹೇಳಿದ್ದು, ಶಬರಿಗೆ ಗುರುಗಳು ಹೇಳಿದ್ದು ಅಂತ. ಹಾಗಾಗಿ ಇತಸ್ಥೆ ದಿವಮಾರೂಢಾಹ ಯಾನಹಂ ಪರ್ಯಚಾರಿಷಂ, ನಾನು ಯಾರು ಸೇವೆ ಮಾಡ್ತಾ ಇದ್ನೋ ಆ ಗುರುಗಳು ದಿವ್ಯನ ಏರಿದ್ರು, ದಿವ್ಯ ವಿಮಾನವನ್ನು ಏರಿ ಸ್ವರ್ಗಕ್ಕೆ ಅವ್ರು ಏರ್ತಾರವರು, ಸ್ವರ್ಗಕ್ಕೆ ಹೋಗ್ತಾರವರು. ಅವರು ನನಗೆ ಸೂಚನೆ ಕೊಟ್ಟರು. ಅವರು ಧರ್ಮಜ್ಞರು, ಅವರು ಮಹಾಭಾಗರು, ಮಹರ್ಷಿಗಳು. ಅವ್ರು ಹೇಳ್ತಾರೆ, ತೇ ಸುಪುಣ್ಯಂ ಇಮಂ ಆಶ್ರಮಂ ರಾಮ ಆಗಮಿಷ್ಯತಿ, ನಿನ್ನ ಪುಣ್ಯತಮವಾಗಿರ್ತಕ್ಕಂಥ ಈ ಆಶ್ರಮಕ್ಕೆ ರಾಮ ಬರ್ತಾನೆ, ರಾಮನಿಗೆ ನೀನು ಸೇವೆ ಮಾಡಬೇಕು, ಆತಿಥ್ಯವನ್ನು ಮಾಡಬೇಕು, ಅದರ ಫಲವಾಗಿ ನೀನು ಪುಣ್ಯ ಲೋಕಗಳಿಗೆ ಹೋಗ್ತೀಯ. ಅಕ್ಷಯಾನ್ ಲೋಕಾನ್, ಆ ಎಂಥ ಲೋಕಗಳು ಅಂದರೆ ಎಷ್ಟು ಕಾಲ ಇದ್ರೂ ಕೂಡ ಆ ಪುಣ್ಯ ಮುಗಿಯೋದೇ ಇಲ್ಲ ಅಂತ. ಸಾಮಾನ್ಯವಾಗಿ ಈ ಪುಣ್ಯ ಲೋಕಗಳಲ್ಲಿ ಒಂದು ಸಮಸ್ಯೆ ಏನು ಅಂದರೆ, ಪುಣ್ಯ ಖರ್ಚಾದ ಕೂಡಲೇ ಕೆಳಗಿಳಿದು ಬರಬೇಕಾಗತ್ತೆ ಅಂತ. ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ
ಸ್ವರ್ಗ ತುಂಬ ಚೆನ್ನಾಗಿದೆ. ಆದರೆ ಒಂದೇ ಒಂದು ಸಮಸ್ಯೆ ಏನು ಅಂದರೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣ ಆದಮೇಲೆ, ಪುಣ್ಯ ಖರ್ಚಾದಮೇಲೆ ಈ ಲೋಕಕ್ಕೆ ಮತ್ತೆ ಮರಳಿ ಬರಬೇಕಾಗತ್ತೆ. ಒಳ್ಳೆ 5 ಸ್ಟಾರ್ ಹೋಟೆಲ್ ಎಷ್ಟು ಅದ್ಭುತವಾಗಿರುತ್ತೆ ಅಲ್ವಾ? ಆದರೆ ನೀವು ಬಿಲ್ ಪೇ ಮಾಡಬೇಕಾಗತ್ತೆ. ನೀವು ಎಷ್ಟು ಬಿಲ್ಲು, ನೀವು ಎಷ್ಟು ಹಣ ಕೊಡ್ತೀರೋ ಅಷ್ಟು ಸಿಗುತ್ತೆ ನಿಮಗೆ. ಅದು ಮುಗೀತು ಅಂದರೆ ನೀವು ಹೊರಗಡೆ ಬರಬೇಕು, ಈ ಕಡೆ ಬರಬೇಕು ಅಂತ ಆ ಥರದ್ದು. ಆದರೆ ಈ ಶಬರಿಗೆ ಪ್ರಾಪ್ತವಾಗುವ ಲೋಕಗಳು ಎಂಥದ್ದು ಅಂದರೆ ಅಕ್ಷಯ, ಅದಕ್ಕೆ ಕ್ಷಯವೇ ಇಲ್ಲ ಅಂತ. ಅಂಥ ಲೋಕಗಳನ್ನು ನೀನು ಹೊಂತೀಯೇ ಅಂತ. ಇದೆಲ್ಲ ಕತೆ ಹೇಳಿ ರಾಮ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ, ಉತ್ತರ ಹೇಳಿ ರಾಮನ ಜೊತೆಗೆ ಸಂವಾದ ಮಾಡಿ ಅದೆಲ್ಲ ತೋರಿಸ್ತಾಳೆ. ಅವರ ಗುರುಗಳು ಅವ್ರ ಗುರುಗಳು ಎಂಥವರಾಗಿದ್ರಂತೆ ಅಂದರೆ ಅವರ ಬೆವರಿನ ಹನಿಗಳು ಬಿದ್ದಲ್ಲಿ ಹೂವುಗಳು ಅರಳಿದ್ವಂತೆ. ಆ ಹೂವುಗಳು ಇಂದಿಗೂ ಕೂಡ ಬಾಡಿಲ್ಲ ಅಂತ. 14 ವರ್ಷವಾದರೂ ಕೂಡ ಬಾಡಿಲ್ಲ ಅಂತ. 14 ವರ್ಷದ ಹಿಂದೆ ಅವರು ದಿವಿಯನ್ನು ಏರುವಾಗ, ಅವರು ಈ ದೇಹ ಬಿಡುವಾಗ ತೊಳೆದು ಬಟ್ಟೆಯನ್ನು ಒಣಗಿಸಿದ್ರಲ್ಲ, ಬಟ್ಟೆಯನ್ನು ಹಾಕಿದ್ರಲ್ಲ, ಹರಗಿದ್ರಲ್ಲ, ಇವತ್ತಿಗೂ ಅದು ಒದ್ದೆ ಹಾಗೆ ಇದೆಯಂತೆ, ಹಾಗೆ ಇದೆಯಂತೆ, ಅದು ಒಣಗಿಲ್ವಂತೆ. ಅದು ಅಂಥದ್ದು ಅವ್ರ ಪ್ರಭಾವ ಅಂಥದ್ದು. ಅದನ್ನೆಲ್ಲ ತೋರಿಸ್ತಾಳೆ ಅವಳು, ನನ್ನ ಗುರುಗಳು ಎಂಥವರು ಅಂತ. ಅವರಿಗೆ 7 ಸಮುದ್ರಗಳಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಇತ್ತಂತೆ. ಆದರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತಪಸ್ಸು ಮಾಡಿ ಮಾಡಿ ದೇಹ ತುಂಬ ಕೃಶವಾಗಿದೆ, ದುರ್ಬಲವಾಗಿದೆ. ಅಲ್ಲಿಗೆ ಬಂದು ಅಂತೆ ಸಮುದ್ರಗಳು. ಅವ್ರು ಇರುವಲ್ಲಿಯೇ, ಆ ಗುರುಗಳು ಇರುವಲ್ಲಿಯೇ 7 ಸಾಗರಗಳು ಸಾನ್ನಿಧ್ಯವನ್ನು ಕೊಡ್ತವೆ ಅಂತ. ಅಂಥವ್ರವರು ಅಂತ ಹೀಗೆಲ್ಲ ಕತೆ ಹೇಳಿ ಆಮೇಲೆ ರಾಮನಿಂದ ಒಪ್ಪಿಗೆ ಕೇಳ್ತಾಳೆ ಅವಳು, ನಾನು ಹೊರಡ ಅಂತ. ಎಲ್ಲಿಗೆ? ಪಕ್ಕದ ಮನೆಗೆ ಹೋಗೋದಲ್ಲ, ಊರ್ಧ್ವ ಲೋಕಗಳಿಗೆ, ದಿವ್ಯ ಲೋಕಗಳಿಗೆ, ಅದು ಸ್ವರ್ಗತಿ ನಾವು ಹೇಳಿದ್ವಲ್ಲ, ಅದಕ್ಕೆ ಅವಳು ಕೇಳೋದು. ರಾಮ ಒಪ್ಪಿಗೆ ಕೊಟ್ಟ ಮೇಲೆ ಅನುಜ್ಞಾತ ತು ರಾಮೇಣ, ರಾಮ ಒಪ್ಪಿಗೆ ಕೊಟ್ಟಾಗ ಅಲ್ಲಿಯೇ ಅಗ್ನಿ ಸ್ಥಾಪನೆ ಮಾಡುತ್ತಾಳೆ ಅವಳು. ಆ ಅಗ್ನಿಯಲ್ಲಿ ತನ್ನನ್ನು ತಾನು ಹೋಮ ಮಾಡ್ತಾಳೆ ಅವಳು. ಏನೂ ಕಷ್ಟ ಆಗಲ್ಲ ಅವಳಿಗೆ, ಏನೂ ಉರಿ ಆಗಲ್ಲ. ಶರೀರವನ್ನು ದೇಹ ಸುಡುವಾಗ ಅವಳಿಗೇನೂ ಕಷ್ಟ ಇಲ್ಲ ಅಂತ. ಆದರೆ ಅಲ್ಲೊಂದು ಕೌತುಕ ನಡೆಯುತ್ತೆ ಅಂತ. ಆ ಹೋಮದ ಕೊಂಡದಿಂದ ಎಲ್ಲಿ ಶಬರಿ ತನ್ನನ್ನು ತಾನು ಹೋಮ ಮಾಡ್ತಾಳೋ, ಯಾವ ಅಗ್ನಿಕೊಂಡದಲ್ಲಿ ತನ್ನನ್ನು ತಾನು ಹೋಮ ಮಾಡ್ತಾಳೋ, ಆ ಅಗ್ನಿಕೊಂಡದಿಂದ ಅವಳು ಎದ್ದು ಬರ್ತಾಳೆ. ಎದ್ದು ಬರುವಾಗ ಹೇಗಿದ್ಲಂತೆ? ನೀವೆಲ್ಲ ಭರತನಾಟ್ಯದಲ್ಲಿ ಅಲ್ಲಿ ನೋಡಿದಿರಲ್ಲ ಅಜ್ಜಿ ಅಂತ, ಹೀಗೆ ಬರ್ತಾಳಲ್ಲ ಅಜ್ಜಿ, ಹಾಗೆಲ್ಲ ಇಲ್ಲ ಅವಳು. ಹೇಗಿದ್ಲಂತೆ ಅಂದರೆ ದಿವ್ಯಾಭರಣ ಸಂಯುಕ್ತ, ದಿವ್ಯವಾದ ಆಭರಣಗಳನ್ನು ಧಾರಣೆ ಮಾಡಿದಾಳೆ, ದಿವ್ಯ ಮಾಲೆಗಳನ್ನು ಧಾರಣೆ ಮಾಡಿದಾಳೆ, ಅನುಲೇಪನ ದಿವ್ಯ ಗಂಧಗಳಿಂದ ಪೂಜಿಕೊಂಡಿದ್ದಾಳೆ ಅವಳು. ದಿವ್ಯಾಂಬರಧರ ಪೀತಾಂಬರವನ್ನು ಸೊಗಸಾದ ಬಟ್ಟೆಯನ್ನು ಧಾರಣೆ ಮಾಡಿದಾಳೆ. ಬಭೂವ ಪ್ರಿಯ ದರ್ಶನ, ನೋಡಿದರೆ ನೋಡಬೇಕು, ಇನ್ನೊಮ್ಮೆ ನೋಡಬೇಕು, ಮತ್ತೊಮ್ಮೆ ನೋಡಬೇಕು, ನೋಡ್ತಾ ಇರಬೇಕು ಎನ್ನುವಂಥ ರೂಪ ಆಕೆಗೆ ಬಂತು. ವಿರಾಜಯಂತಿ ತಮ್ ದೇಶಂ ವಿದ್ಯುತ್ ಸೌದಾಮನೀಯತ, ಆ ಇಡೀ ಪ್ರದೇಶವನ್ನು ಬೆಳಗಿದ್ಲಂತೆ ಅವಳು ತನ್ನ ಪ್ರಭೆಯಿಂದ. ಮಿಂಚುವಾಗ ಒಮ್ಮೆ ಎಲ್ಲ ಕಡೆ ಬೆಳಕು ಹೊಮ್ಮುವ ಹಾಗೆ ಆಕೆಯ ಮೈಯಿಂದ ಹೊಮ್ಮಿದ ಪ್ರಭೆಗೆ ಆ ಕಾಡೆ ಬೆಳಕಾಯಿತು ಅಂತ. ಕಾಡೆ ಜಗಮಗಿಸಿತು ಅಂತ. ಅಂತಹ ಶಬರಿ ಆ ಒಂದು ಸುಂದರವಾದ ರೂಪಧಾರಣೆ ಮಾಡಿ, ಮನೋಹರವಾದ ರೂಪಧಾರಣೆ ಮಾಡಿ ಅಲ್ಲಿಗೆ ಹೋಗ್ತಾಳವಳು. ಎಲ್ಲಿಗೆ? ಅವನಿಗೆ ಗೊತ್ತು ನೋಡಿ, ಆಕೆಯ ಗುರುಗಳು ಎಲ್ಲಿರ್ತಾರೋ, ಎಲ್ಲಿ ವಿವರಿಸ್ತಾ ಇರ್ತಾರೋ ಯಾವ ದಿವ್ಯ ಲೋಕಗಳಲ್ಲಿ, ಅಲ್ಲಿಗೆ ಆಕೆ ಆತ್ಮಸಮಾಧಿಯ ಮೂಲಕವಾಗಿ ಅಲ್ಲಿಗೆ ಹೋದಳು. ಮುಕ್ತಿಗೆ ಹೋದ್ಲು ಅಂತಲೇ ಅರ್ಥ ಅದಕ್ಕೆ. ಅಲ್ಲಿಂದ ಮುಂದಕ್ಕೆ ಅದು ಮುಕ್ತಿಗೆ ಪ್ರಯಾಣ, ಅದು ಒಂದು ಸ್ಟಾಪ್ ಇದ್ದ ಹಾಗೆ ಅದು ಆ ಸ್ಥಾನ. ಅಲ್ಲಿಂದ ಮುಂದಕ್ಕೆ ಗುರುಗಳು ಮುಕ್ತಿಗೆ ಹೋಗ್ತಕ್ಕಂಥವ್ರು, ಈಕೆ ಕೂಡ ಮುಕ್ತಿಗೆ ಹೋಗ್ತಕ್ಕಂಥವಳು ಅಂತ. ಇದೇನಿದು ಅಂದರೆ ಇದು ಉತ್ತಮ ಗತಿ, ಇದು ಸ್ವರ್ಗತಿ. ಇದು ಯಾವುದರಿಂದ ಬಂದಿದ್ದಿದು? ಹೌದು, ರಾಮನ ದರ್ಶನದಿಂದ ಅವಳಿಗೆ ಉತ್ತಮ ಲೋಕಗಳು ಪ್ರಾಪ್ತ ಆದವು. ರಾಮನ ದರ್ಶನ ಆಗಿದ್ದು ಎಲ್ಲಿಂದ? ರಾಮನನ್ನು ಯಾರು ತೋರಿಸಿದ್ದು ಶಬರಿಗೆ? ಗುರುಗಳು. ಹಾಗಾಗಿ ಗುರು ಶುಶ್ರೂಷಣ ಪರ, ಯಾರು ಗುರುಸೇವೆ ಮಾಡ್ತಾರೋ ಅವರಿಗೆ ಈ ಲೋಕಗಳು ಅಂತ, ಅವರಿಗೆ ಯಮಲೋಕದ ಪೂರ್ವ ಮಾರ್ಗ ಅವರಿಗೆ ತೆರ್ಕೊಳ್ಳುತ್ತೆ. ಹಾಗೆ ಇನ್ನೂ ತುಂಬ ಇದೆ. ಭೂಮಿ ಕೊಟ್ಟವರು, ಭೂಮಿ ದಾನವನ್ನು ಮಾಡಿರ್ತಕ್ಕಂಥವರು, ಗೋದಾನ ಮಾಡಿದವರು, ಗೃಹದಾನ, ಮನೆ ಕಟ್ಟಿದ ಮನೆಯನ್ನು ದಾನ ಮಾಡಿರ್ತಕ್ಕಂಥವ್ರು, ವಿದ್ಯಾದಾನ ಮಾಡುವವರು, ವಿದ್ಯಾದಾನ ಮಾಡ್ತಕ್ಕಂಥವ್ರು. ವಿದ್ಯೆ ಅಂದರೆ ಇವತ್ತಿನ ಕಾಲದ ಡಿಗ್ರಿಗಳಲ್ಲ. ಯಾವ ಅರಿವನ್ನು ಕೊಟ್ಟಿದ್ದರಿಂದ ಜೀವಕ್ಕೆ ಶ್ರೇಯಸ್ಸಾಗುತ್ತೋ, ಉತ್ತಮ ಗತಿ ಪ್ರಾಪ್ತ ಆಗುತ್ತೋ, ನಾವು ಹೇಳಿದ್ವಲ್ಲ ಸ್ವರ್ಗತಿ ಮತ್ತು ಪರಗತಿ ಅಂತ, ಅದಕ್ಕೆ ಕಾರಣವಾಗತಕ್ಕಂಥ ವಿದ್ಯೆಗಳನ್ನು ಯಾರು ದಾನ ಮಾಡ್ತಾರೋ ಅಂಥವರು. ಪುರಾಣ ಭಕ್ತು ಶ್ರೋತಾರಹ, ಪುರಾಣಗಳನ್ನು ಕೇಳುವವರು.
ಪಾರಾಯಣಗಳನ್ನ ಮಾಡ್ತಕ್ಕಂಥವ್ರು. ಹೇಗೆ ಮಾಡಬೇಕು ಹಾಗೆ ಮಾಡಬೇಕು, ಒಟ್ಟು ಮುಗಿಸೋದಲ್ಲ. ಏತೆ ಸುಕೃತನಶ್ಚಾನ್ಯೇ ಪೂರ್ವದ್ವಾರೇ ವಿಶಂತಿ ಚ, ಇವರೆಲ್ಲ ಪೂರ್ವದ್ವಾರದವರು. ಮುಖ್ಯವಾಗಿ ಏನಂತಂದರೆ ಶುದ್ಧ ಬುದ್ಧಯ, ಬುದ್ಧಿ ಶುದ್ಧ ಆಗಬೇಕು. ಪೂರ್ವದ್ವಾರದಲ್ಲಿ ಪ್ರವೇಶ ಸಿಗಬೇಕು ಅಂದರೆ ಬುದ್ಧಿ ಕಲುಷಿತವಾಗಿದ್ದರೆ ಪೂರ್ವದ್ವಾರದಲ್ಲಿ ಪ್ರವೇಶ ಇಲ್ಲ. ಬುದ್ಧಿ ಶುದ್ಧ ಆಗಬೇಕು. ಆಮೇಲೆ ಸುಶೀಲಾಹ, ನಡತೆ ಶುದ್ಧ ಆಗಬೇಕು. ಯಾರ ಬುದ್ಧಿ ಶುದ್ಧವೋ, ಯಾರ ನಡತೆ ಶುದ್ಧವೋ ಅಂಥವರಿಗೆ ಯಮಲೋಕಕ್ಕೆ ಪೂರ್ವದ್ವಾರದಿಂದ ಪ್ರವೇಶ. ಅವರಿಗೆ ಸುಖವೇ ಸುಖ, ಅವರಿಗೆ ಶ್ರೇಯಸ್ಸೇ ಶ್ರೇಯಸ್ಸು. ಇದು ಪೂರ್ವದ್ವಾರದ ಕಥೆ. ಇನ್ನೂ 2 ದ್ವಾರಗಳಿದೆ, ಆದರೆ ಸಮಯ ತುಂಬ ಕಡಿಮೆ ಇದೆ. ಉತ್ತರ ಮತ್ತು ಪಶ್ಚಿಮ ದ್ವಾರಗಳು, ನಾಳೆ ಆ ಉತ್ತರ ಮತ್ತು ಪಶ್ಚಿಮ ದ್ವಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆದರೆ ಮುಖ್ಯವಾಗಿ ನಿಮ್ಮನ್ನು ಹೇಳಬೇಕಾಗಿದ್ದೇನು ಅಂದರೆ, ಪುಣ್ಯ ಕರ್ಮಗಳನ್ನು ಮಾಡಿದಾಗ ಮುಂದೆ ಏನಾಗುತ್ತೆ, ಇದು ಮುಂದಾಲೋಚನೆ, ಇದು ದೂರದೃಷ್ಟಿ. ಇದು ಯಾಕೆಂದರೆ ಜೀವಯಾನ, ಈ ಜೀವ ಈ ದೇಹವನ್ನು ಬಿಟ್ಟು ಯಾನ ಮಾಡುವಾಗ ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು, ಆ ದಾರಿ ಹೇಗಿರಬೇಕು, ಈಗಲೇ ತೀರ್ಮಾನ ಮಾಡೋಕ್ಕೆ ಸಾಧ್ಯ. ನಮ್ಮ ಭವಿಷ್ಯತ್ತನ್ನು ನಾವೇ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಇಂಥ ಕೆಲಸಗಳನ್ನು ಮಾಡಿದರೆ. ಈಗ ನಾವು ಉದಾಹರಣೆಗಳನ್ನು ಕೊಟ್ಟವಲ್ಲ, ಇದೆಲ್ಲ ಮಾಡೋಕ್ಕೆ ಸಾಧ್ಯ ಇರೋಂಥದ್ದು. ಸಾಧ್ಯ ಇಲ್ವಾ? ಭೂಮಿದಾನ ಮಾಡೋಕ್ಕೆ ಸಾಧ್ಯ ಇಲ್ವಾ? ಗೋದಾನ ಮಾಡೋಕ್ಕೆ ಸಾಧ್ಯ ಇಲ್ವಾ? ಸಾಧ್ಯ ಇದೆ ನೋಡಿ. ವಿದ್ಯಾದಾನ ಮಾಡೋಕ್ಕೆ ಸಾಧ್ಯ ಇಲ್ವಾ? ಸಾಧನೆ ಮಾಡಬೇಕು, ಸಾಧ್ಯ ಇದೆ. ಶಿವಭಕ್ತಿ ಸಾಧ್ಯ ಇದೆ. ಇದು ಇಂಥದ್ದೆಲ್ಲ ಸಾಧ್ಯ ಇರ್ತಕ್ಕಂಥದ್ದು ಅಂತ. ಹಾಗೆ ತಂದೆ ತಾಯಿ ಸೇವೆ, ಗುರು ಸೇವೆ, ಇದೆಲ್ಲ ಸಾಧ್ಯ ಇರುವಂಥದ್ದು. ಹಾಗಾಗಿ ಇಂಥದ್ದನ್ನು ಮಾಡಬೇಕು ಮಕ್ಕಳೇ, ನೀವೆಲ್ಲರೂ ಕೂಡ ಮಾಡಿದರೆ ಮುಂದೆ ನಿಮ್ಗೆ ಒಳ್ಳೇದಾಗತ್ತೆ. ಎಷ್ಟು ಮುಂದೆ ಅಂದರೆ, ಆ ಮುಂದೆ ನಿಮ್ಗೆ ಗೊತ್ತಿಲ್ಲ ಅಂತ, ನಿಮ್ಮ ಕಣ್ಣು ಅಲ್ಲಿವರೆಗೆ ನೋಡೋದಿಲ್ಲ ಅಂತ, ಅದನ್ನು ಅಂತ. ಅಷ್ಟು ಮುಂದಕ್ಕೆ ಹೋದಾಗ ಅಲ್ಲಿ ನಿಮ್ಗೆ ತುಂಬ ಒಳ್ಳೇದಿರುತ್ತೆ ಅಂತ. ಇಲ್ಲೂ ಒಳ್ಳೇದಾಗತ್ತೆ, ಬದುಕಿರುವಾಗಲೂ ಕೂಡ ತುಂಬ ಒಳ್ಳೆತಗಳು ಆಗುತ್ತೆ. ಆದರೆ ಅಲ್ಲಿಂದ ಮುಂದಕ್ಕೆ ನಿಜವಾಗಿ ಅಗತ್ಯ ಇರತಕ್ಕಂಥ ಕಾಲ ಬರುತ್ತಲ್ಲ, ದೇಹವೇ ಇಲ್ಲ ನಮಗೆ ಅಂಥ ಕಾಲ ಬರುತ್ತಲ್ಲ, ಆಗ ನಮಗೆ ಅದ್ಭುತವಾಗಿರುವಂಥ ಶ್ರೇಯಸ್ಸು ಆಗತ್ತೆ ಅಂತ. ಹಾಗಾಗಿ ಇವೆಲ್ಲವನ್ನು ಕೂಡ ನಾವು ಒಳ್ಳೆ ರೀತಿಯಿಂದ ಮಾಡಬೇಕು. ಹರೇ ರಾಮ. ಜೀವ ಹೊರೆಗೇನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟവും ಅಲ್ಲ ಸಾಯೇ ಭಯವೇಕೆ, ಜೀವ ಹೊರೆಯೇನಲ್ಲ ಬೀಸುಡೆನುವುದೇ ಕದನು, ಸಾವು ನಷ್ಟവും ಅಲ್ಲ ಸಾಯೇ ಭಯವೇಕೆ, ಜೀವಕಂ ಸಾವಿಗಂ ಸಮಸಿದ್ಧನಾದವನೇ ಕೋವಿದನು ತತ್ವದಲ್ಲಿ ಮರುಳ ಮುನಿಯ, ಜೀವಕಂ ಸಾವಿಗಂ ಸಮಸಿದ್ಧನಾದವನೇ ಕೋವಿದನು ತತ್ವದಲ್ಲಿ ಮರುಳ ಮುನಿಯ, ಕೋವಿದನು ತತ್ವದಲ್ಲಿ ಮರುಳ ಮುನಿಯ.